या जग में पूरा सुख नाही, फिर गो गो करम कलेशा. ಇದು ಪರಂ ಸಂತ್ ಸದ್ಗುರು ರಾಧಾಸ್ವಾಮಿಗಳ ವಾಕ್ಯ ಇದ್ದದ್ದು. ಏನಂತಾರೆ, ಒಂದು ದುಃಖ ಮತ್ತು ಕ್ಲೇಶಾದಿಗಳು ಕೂಡಿದ್ದು ಒಂದು ಸ್ಥಾನ, ಒಂದು ಕೇವಲ ಆನಂದದಿಂದ ಕೂಡಿದ್ದೊಂದು ಸ್ಥಾನ. ಆ ಆನಂದದ ಸ್ಥಾನ ನಮ್ಮಲ್ಲಿ ಇರಲಿಕ್ಕಾಗಿಯೂ ಕೂಡ ಅದರ ಕಡೆಗೆ ನಾವು ಲಕ್ಷ್ಯ ಕೊಡಲಾರದೆ ಯುಗ ಯುಗಾದಿಗಳು ಮನಸ್ಸಿಂದ ಮಾತು ಕೇಳಿ ಎಲ್ಲಿ ಕ್ಲೇಶ ದುಃಖಾದಿಗಳಿದೆಯೋ ಆ ಕಡೆಗೆ ಹೋಗ್ತಾ ಇದ್ದೆವು. ಇದು ಒಂದು ಅಭ್ಯಾಸವಾಗಿ ಹೋಗಿದೆ, ಜನ್ಮ ಜನ್ಮಗಳದ ಅಭ್ಯಾಸ. ಇದಕ್ಕೆ ನೋಡಿ ಏನಂತಾರೆ ಸಂತರು, ಈ ಶರೀರಕ್ಕೆ ನಾವು ಪ್ರಾಪ್ತ ಮಾಡಿದ್ದು ಆ ಆನಂದಕ್ಕೆ ತಿಳಿಯಬೇಕಾಗಿದ್ದದ್ದು. ಪರಂತು ನಾವು ಶರೀರದ ಸುಖಭೋಗಾದಿಗಳ ಕಡೆಗೆ ಮಾತ್ರ ಲಕ್ಷ್ಯ ಕೊಟ್ಟುಬಿಟ್ಟೆವು. ಕುದುರೆ, ಇದು ಒಂದು ಕುದುರೆ ಇದ್ದಂಗೆ. ಈ ಕುದುರೆ ಮೇಲೆ ನೀನು ಸವಾರಿ ಮಾಡಬೇಕಾಗಿತ್ತು. ಈಗ ಕುದುರೆ ನಿನ್ನ ಮೇಲೆ ಸವಾರಿ ಮಾಡ್ತದೆ ಅಂದರೆ ಏನಾಯಿತು, ನೀನು ಮತ್ತೆ ಕೆಳಕ್ಕೆ ಹೋಗ್ಬಿಟ್ಟೆ, ಪ್ರಪಂಚದ ಕಡೆಗೆ ಬಂದುಬಿಟ್ಟೆ. ನೀನು ಎಲ್ಲಿ ಇರಬೇಕಾಗಿದ್ದು ಅನ್ನೋದು ಮರೆತು ಬಿಟ್ಟೆ. ಆ ಸ್ಥಾನವೇ ಕಳ್ಕೊಂಡು ಬಿಟ್ಟಿದ್ದೆವು. ರಾಜಕೀಯದಲ್ಲಿಯೂ ಕೂಡ ಯಾರಾದರೂ ಮಂತ್ರೋ ಪ್ರೆಸಿಡೆಂಟೋ ಏನೋ ಒಂದು ಆಗಿರ್ತಾರೆ, ಅವ್ರದ್ದು ಟೈಮ್ ಮುಗಿದು ಹೋಯ್ತೇನೋ, ಅವ್ರನ್ನ ಯಾರೂ ಲೆಕ್ಕಕ್ಕೆ ಇಡುವುದಿಲ್ಲ. ಅವರು ಸೀಟಿನ ಮೇಲೆ ಇರೋವರೆಗೆ ಅಲ್ಲಿಂದ ಕೆಳಕ್ಕೆ ಬಿದ್ದಾರೇನೋ ಅವ್ರನ್ನ ಯಾರೂ ನೋಡುವುದಿಲ್ಲ. ಹಾಗೆ ನಿನ್ನ ಸ್ಥಿತಿ ಕೂಡ ಅದು ರಾಜಕೀಯ ಆಯಿತು, ಇದು ಮಾಯಾ ಮನಸ್ಸು ಅಹಂಕಾರದಿಂದ ಕೂಡಿರ್ತಕ್ಕಂತಹ ಸ್ಥಾನವಾಯಿತು. ಇದರಲ್ಲಿ ನೀನು ಸಿಕ್ಕಿಬಿಟ್ರೆ ಏನಾಗ್ತದೆ, ಮೇಲಿದ್ದವನು ಕೆಳಕ್ಕೆ ಬಂದುಬಿಡ್ತಿ. ಎಲ್ಲಿವರೆಗೂ ನಾವು ಕೆಳಕ್ಕೆ ಹೋಗಿಬಿಟ್ಟಿವಿ ಅಂದರೆ ಧ್ಯಾನ ಮಾಡಿದರೆ ನಮಗೆ ಗೊತ್ತಾಗ್ತದೆ, ನಾವೊಂದು ಕಲ್ಲು ಮಣ್ಣು ಒಂದು ಬೆಟ್ಟೋ ಗುಡ್ಡೋ ಆಗಿಬಿಟ್ಟಿದ್ದೀವಿ. ನಮ್ಮಲ್ಲಿ ಚೈತನ್ಯವೇ ಇಲ್ಲ, ಜಾಗೃತ ಸ್ಥಿತಿಯೇ ಇಲ್ಲ. ನಾನು ಯಾರು ಎಲ್ಲಿಯವನು ಅನ್ನೋದು ಕೂಡ ನಮಗೆ ಅಡ್ರೆಸ್ ಇಲ್ಲ. ಹೀಗೆ ನಾವೇನು ಮಾಡ್ತಾ ಇದ್ದೆವು, ಈ ಮಿಥ್ಯಾರೂಪವಾದಂತಹ ಪ್ರಪಂಚದಲ್ಲಿ ದುಃಖ ಕ್ಲೇಶಾದಿಗಳಿಗೆ ಅನುಭವ ಮಾಡ್ಕೋತ ಇಲ್ಲೇ ನಮ್ಗೇನಾದರೂ ಒಂದು ಒಳ್ಳೇದು ಮಾಡ್ರಿ ಅಂತ ಕೇಳೋರು ಅದಾರೆ. ಎಲ್ಲಿ ದುಃಖ ಅದೋ, ಎಲ್ಲಿ ಕ್ಲೇಶಾದಿಗಳಿದೆಯೋ, ಸಂಕಟ ಇದೆಯೋ, ಜನ್ಮ ಮರಣಾದಿಗಳಿದೆಯೋ ಅಲ್ಲೇ ನಾವು ಇರ್ತೇವ್ರಿ, ನಮ್ಗೆ ಇಲ್ಲೇ ಮೇಲ್ ಮಾಡ್ರಿ ಅಂದ್ರೆ ಯಾರು ಇದಕ್ಕೆ ಸರಿಪಡಿಸ್ಲಿಕ್ಕೆ ಬರ್ತದ? ಈ ಸ್ಥಾನಕ್ಕೆ ನೀನು ಬದಲಾಯಿಸಿ ಹೋಗಬೇಕು. ಹಿಂದಕ್ಕೆ ರಾಜರು ಏನು ಮಾಡ್ತಿದ್ರು, ಬೇಸಿಗೆ ಕಾಲ ಬಂದದೆ ಅಂದರೆ ಯಾವುದೇ ಒಂದು ಬೆಟ್ಟ ಗುಡ್ಡಾದಿಗಳ ಕಡೆಗೆ ಹೋಗ್ತಿದ್ರು. ನಮ್ಮ ಕರ್ನಾಟಕದಲ್ಲಿ ಒಂದು ನಂದಿ ಬೆಟ್ಟ ಅಂತ ಇದೆ. ಅದು ಸಮುದ್ರ ಮಟ್ಟಕ್ಕೆ 4,500 ಅಡಿ ಎತ್ತರದಲ್ಲದೆ. ಅಲ್ಲಿಗೆ ಹೋದರೆ ಬೇಸಿಗೆ ಕಾಲದ ಬಿಸಿಲಿರುವುದಿಲ್ಲ, ತಣ್ಣಗಿರ್ತದೆ. ಅಲ್ಲಿ ಇರ್ತಿದ್ರು. ಬೇಸಿಗೆ ಕಾಲ ಮುಗಿತೇನು ಫಿರ್ ಕೆಳಗೆ ಬಂದ್ಬಿಡೋದು. ಮಾಧವರಾವ್ ಅಂತ ಹೇಳಿ ಒಬ್ಬರು ಮಂತ್ರಿಗಳಿದ್ರು ರಾಜರ ಕಾಲಕ್ಕೆ. ಆಗ ನಾವೆಲ್ಲ ಬೆಂಗಳೂರಿನಲ್ಲಿ ಓದ್ತಿದ್ವಿ. ಅವರು ನಮಗೆ ಬಂಧುಗಳಾಗಬೇಕು. ಅವರು ಪ್ರತಿ ದಿವಸ ಬೆಳಗಿನ ಜಾವ ವಾಕಿಂಗ್ ಹೋಗ್ತಿದ್ರು. ನಾನು ನಮ್ಮ ತಂದೆಯವರು ಇಬ್ಬರು ಕೂಡ ಅದೇ ದಾರಿ ಒಳಗೆ ವಾಕಿಂಗ್ ಹೋಗ್ತಿದ್ವಿ. ಅವ್ರ ಬಂಧುಗಳಾದ್ರಿಂದ ಅಕಸ್ಮಾತ್ ದಾರಿ ಒಳಗೆ ಸಿಕ್ಕಿದ್ರೆ ಮಾತಾಡುವುದು, ಒಂದು 5 ನಿಮಿಷ 10 ನಿಮಿಷ ನಿಂತು ಮಾತಾಡುವುದು. ಆಗ ನಾವು ಹುಡುಗರು, ಅವ್ರ ಮಂತ್ರಿ ಏನು ರಾಜ ಏನು ನಮ್ಗೇನು ಲೆಕ್ಕೇ ಇಲ್ಲ, ಸ್ವತಂತ್ರ. ಏನ್ರಿ ಅವ್ರ ಮಾವನ ವರ್ಷೆ ಆಗ್ಬೇಕು ನನಗೆ. ಏನ್ರಿ ಮಾವ, ನಂದಿ ಬೆಟ್ಟದಾಗ ಹೋಗಿ ನೀವೆಲ್ಲ ರಾಜರುಗಳು ನೀವೆಲ್ಲ ಅಲ್ಲಿ ಇದ್ರಲ್ಲ, ಅಲ್ಲಿ ಹೇಗಿತ್ತು? ಅವ್ರು ಏನಂತಿದ್ರು, ಭಾಳ ತಣ್ಣಗಿರ್ತದೆ, ಅಲ್ಲಿ ಬಿಸಿಲೇ ಕಾಣಿಸುವುದಿಲ್ಲ, ಹಿತವಾಗಿರ್ತದೆ. ಮತ್ತೆ ಅಂಥ ಜಾಗ ಬಿಟ್ಟು ತಿರ್ಗಿ ಇಲ್ಲಿಗೆ ಯಾಕೆ ಬಂದ್ರಿ?
ಅದಕ್ಕೆ ಏನು ಜವಾಬು ಕೊಡಬೇಕು ಆತನಿಗೆ ಗೊತ್ತಾಗಲಿಲ್ಲ. ಆಗ ನಮ್ಮ ತಂದೆಯವರು ನನ್ನನ್ನು ಗದರ್ಕೊಂಡ್ರು, ನೀನು ಏನು ದಾರಿ ಒಳಗೆ ನೀನು ಅವ್ರು ಯಾರು ಏನು ಅನ್ನೋದು ತಿಳಿದಲಿ ಅಂತ ಪ್ರಶ್ನೆ ಮಾಡ್ತೀವಿ. ಆಗ ನಾನು ಹೇಳಿದೆ, ಅಲ್ಲಪ್ಪ, ನಾವೊಂದು ಕಾಲಿಗೆ ಹೋಗಿ ಇರುವಷ್ಟು ಶಕ್ತಿ ನಮಗಿಲ್ಲ. ನಮಗಿಲ್ಲಿ ಬಿಸಿಲೇನೋ ಗಾಳೇನೋ ಚಳಿಯೇನೋ ಇವನ್ನೆಲ್ಲ ಅನುಭವಿಸಬೇಕಾದ್ದೆ. ಇವ್ರಿಗೆಲ್ಲ ಸೌಕರ್ಯ ಅದೇ, ಮತ್ತು ಅಲ್ಲೇ ಯಾಕೆ ಇರಬಾರ್ದು ಇವರು? ಇಲ್ಲಿಗೆ ಮತ್ತೆ ಯಾಕೆ ಬರಬೇಕು ಅಂತ ಕೇಳಿದ್ದು ತಪ್ಪೇನಲ್ಲ. ನಿಮ್ಗೆ ಹಾಗೆ ಕಾಣಿಸ್ತದೆ, ಜವಾಬು ಕೊಡ್ಲಿಕ್ಕೆ ಶಕ್ತಿ ಇರಲಾರ್ದೆ ತಪ್ಪಂತ. ಹೋಗ್ಲಿ ಬಿಡ್ರಿ, ನಾವು ಕೇಳೋದೇ ಬೇಡ ಅಂತ ಹೇಳಿ ಹೋಗ್ಬಿಟ್ಟೆ. ನಾವು ಕೂಡ ಏನು ಮಾಡ್ತಾ ಇದ್ದೆವು, ಸಂತರು ನಮಗೊಂದು ನಿಜವಾದ ಸ್ಥಾನ ತೋರಿಸಿಕೊಡ್ತಾರೆ. ಇದೇ ಶರೀರದಲ್ಲಿ ಈ ನೇತ್ರದ ಎರಡೂ ನೇತ್ರದ ಮಧ್ಯಭಾಗ, ಇದಕ್ಕೆ ಭ್ರೂ ಮಧ್ಯಸ್ಥಾನ ಅಂತಾರೆ. ಅಲ್ಲಿ ನೀನು ಇರಬೇಕು. ನೀನು ಯಾವಾಗಿಯೂ ಅಲ್ಲಿ ಇದ್ದೇ ಇದೆಲ್ಲ ಕೆಲಸನೂ ಮಾಡಬೇಕು. ಇಲ್ಲಿ ಏನೇನು ಪ್ರಾರಬ್ಧ ಕರ್ಮಾನುಸಾರ ನೀನು ಸಂಕಲ್ಪ ಮಾಡಿ ಶರೀರಕ್ಕೆ ತಂದಿದ್ದೀಯೋ ಅದ್ರ ಕೆಲಸ ಎಲ್ಲಿ ಕೂತು ಮಾಡ್ಬೇಕಂದ್ರೆ ಇಲ್ಲಿ ಕೂತು ಮಾಡ್ಬೇಕು. ನೀನು ಅಲ್ರಿ, ಇಲ್ಲಿ ಕೂತ್ರೆ ಇವೆಲ್ಲ ಹೇಗೆ ಮಾಡೋದು? ನಿನ್ನ ಕೆಲಸ ಮಾಡಿಕೊಡೋರು ಇದ್ದಾರೆ ಇದರೊಳಗೆ, ನೀನು ಆಜ್ಞೆ ಮಾಡಬೇಕಷ್ಟೇ. ಇಂತಿಂಥ ಕೆಲಸಗಳು ನೀವು ಮಾಡ್ರಿ ಅಂತ ಹೇಳಿ ನಿನ್ನ ಸೇವಕರಿಗೆ ನೀನು ಆಜ್ಞೆ ಮಾಡಿದರೆ ಅವೆಲ್ಲ ಮಾಡಿಬಿಡ್ತಾವ. ಒಂದು ಸಂಕಲ್ಪ ಮಾಡಬೇಕು. ಸಂಕಲ್ಪದ ಶಕ್ತಿಯೇ ನಾವು ಕಳ್ಕೊಂಡು ಬಿಟ್ಟಿದ್ದೆವು. ನಾನು ಯಾರು ಅನ್ನೋದು ಗೊತ್ತಿದ್ರೆ ಅಲ್ಲ ನಿನ್ನ ಸಂಕಲ್ಪ ಏನು ಅನ್ನೋದು ತಿಳಿಯೋದು. ನೀನು ಸ್ಥಾನ ಪಲ್ಲಟವಾಗಿ ಬಿಟ್ಟಿದ್ದಿ. ಸ್ಥಾನ ಫಲಮೇ ಕಾನಿ ತನ ಫಲಮು ಕಾದಯ ವಿಶ್ವಧಾವಿರಾಮ ವಿನುರವೇಮ ಅಂದಿದ್ದಾನೆ. ಪ್ರತಿಯೊಂದು ಪ್ರಾಣಿಕೋಟಿಯಾದಿಗಳಿಗೂ ಕೂಡ ಒಂದೊಂದು ಸ್ಥಾನದ ಫಲ ಇದೆ. ಆ ಜಾಗದಲ್ಲಿ ಅವುಗಳು ಇರೋವರೆಗೂ ಅವುಗಳನ್ನ ಯಾರೂ ಏನೂ ಮಾಡ್ಲಿಕ್ಕೆ ಬರುವುದಿಲ್ಲ. ಆ ಜಾಗ ಬದಲಾವಣೆ ಆಯ್ತೇನೋ ಅವುಗಳಿಗೆ ಪ್ರಾಣ ಹೋಗುವಂಥ ಸ್ಥಿತಿ ಬರ್ತದೆ. ಅದಕ್ಕೆ ಏನಂತಾನೆ ವೇಮನ್ನ, ನೀಳಲೋನ ಮೊಸಲಿ ನಿಗಡಿಯೇನುಗಬಟ್ಟು ಬೈಟ ಕುಕ್ಕಚೇತ ಭಂಗಪಡು. ನೀರಿನಲ್ಲಿ ಮೊಸಳೆ ಇರೋವರೆಗೂ ಅದಕ್ಕೆ ಬಲ ಹೆಚ್ಚು. ಅದರ ಸ್ಥಾನ ಅಲ್ಲಿ ಇರುವಷ್ಟು ಕಾಲ ಅದು ಆನೆಗಳನ್ನ ಕೂಡ ಎಳ್ಕೊಂಡು ಹೋಗ್ಬಿಡ್ತು. ಅದೇ ನೀರು ಬಿಟ್ಟು ಮೇಲಕ್ಕೆ ಬಂದ್ರೆ ಒಂದು ನಾಯಿ ಅದನ್ನು ಹಿಡಿದು ಕೊಂದಾಕ್ಬಿಡ್ತು. ಇದಕ್ಕೆ ಕಾರಣ ಏನು? ಸ್ಥಾನ ನೀನು ಬದಲಾಯಿಸಿಬಿಟ್ಟೆ. ಆ ಸ್ಥಾನವನ್ನು ಬದಲಾಯಿಸಬಾರದು. ನೀನು ಅಲ್ಲೇ ಇರಬೇಕಾಗಿತ್ತು. ಅಲ್ಲೇ ಇದ್ದಿದ್ರೆ ನೀನು ಯಾರು ಅನ್ನೋದು ಗೊತ್ತಾಗಿ ಹೋಗೋದು. ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥ ಸೇವಕರುಗಳು ಯಾರು ಅನ್ನೋದು ತಿಳಿತಾ ಇತ್ತು. ಈಗ ನಿನ್ನನ್ನು ಮತ್ತೆ ಮ್ಯಾಲಕ್ಕೆ ಎಳೆಯಬೇಕಾಗ್ತದೆ. ಗುರುವಿಂದ ಡ್ಯೂಟಿ ಏನು, ಕೆಳಗೆ ಬಿದ್ದವನನ್ನು ಮ್ಯಾಲಕ್ಕೆ ಎತ್ತಬೇಕೀಗ. ಆದರೂ ನಾವೇನಂತೀವಿ, ಅದು ಇರಲಿ ಸ್ವಾಮಿ, ಈ ಸಂಸಾರದ ಕೆಲಸಗಳೆಲ್ಲ ಮುಗಿದ ಮೇಲೆ ನೀವು ಹೇಳಿದ್ದು ಮಾಡೋನು. ಇಲ್ಲಿ ಬಹಳ ತಾಪತ್ರಯ, ನನಗೆ ಕಷ್ಟ, ಇದನ್ನು ಸರಿ ಮಾಡ್ರಿ. ಇದು ಯಾರೂ ಸರಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ಚೆಂದಾಗಿ ತಿಳಿರಿ, ಇದು ಯಾರೂ ಸರಿ ಮಾಡ್ಲಿಕ್ಕೆ ಬರುವುದಿಲ್ಲ. ನೀನು ಯಾವ ಗುರುವಿನಲ್ಲಿ ಹೋಗು, ಯಾವ ದೇವರಲ್ಲಿ ಹೋಗು, ನೀನು ತಂದುಕೊಂಡಿರೋದು ನೀನು ಅನುಭವಿಸಲೇಬೇಕು. ಬೇವಿನ ಬೀಜ ಬಿತ್ತುಬಿಟ್ಟು ಮಾವಿನ ಹಣ್ಣು ಸಿಕ್ಕಂದ್ರೆ ಹೆಂಗೆ ಸಿಗ್ತದೆ ನಿನಗೆ? ಅದು ಬೇವಿನ ಮರ ಆಗ್ತದೆ, ಬೇವಿನ ಕಾಯೇ ಕೊಡ್ತದೆ. ನೀನು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಮರ ಆಗಿ ಮಾವಿನ ಹಣ್ಣು ಸಿಗ್ತಿತ್ತು. ನೀನು ಮಾಡಿದ್ದು ಮನಸ್ಸು ಮಾಯಾ ಅಹಂಕಾರದ ಮಾತು ಕೇಳಿ ಇಂದ್ರಿಯಗಳಿಗೆ ಗುಲಾಮಾಗಿ ನಿನ್ನ ಸ್ಥಾನವನ್ನು ನೀನು ಭ್ರಷ್ಟ ಮಾಡಿಕೊಂಡು ಇಲ್ಲಿ ಮಾಡಬಾರ್ದ ಕೆಲಸಗಳನ್ನ ಮಾಡಿಬಿಟ್ಟು ಕಷ್ಟ ದುಃಖಾದಿಗಳಲ್ಲಿ ಸಿಕ್ಕಿ ಇದಕ್ಕೆ ಪರಿಹಾರ ಇನ್ನೊಬ್ಬರಲ್ಲಿ ಕೇಳಿದರೆ ಯಾರೂ ಸಹಾಯ ಕೊಡುವುದಿಲ್ಲ. ಇದು ಚೆಂದಾಗಿ ತಿಳಿಯಿರಿ. ಯಾವ ದೇವರಲ್ಲಿ ಹೋಗ್ರಿ ಅಷ್ಟೇ. ಅವ್ರಿಗೆಲ್ಲ ಏನು ಬೇಕಾಗಿದೆ, ನೀನು ಮಾಡಿದ್ದು ನೀನು ಉಣ್ಣಪ್ಪ, ನಾವು ಮಾಡಿದ್ದು ನಾವು ಉಣ್ತೀವಿ ಅಂತಾರೆ. ಮಾಡಿದ್ದುಣ್ಣು ಮಾರಾಯ. ಅದಕ್ಕಾಗಿ ಏನಂತಾರೆ ಸಂತರು, ಆಗಿದ್ದು ಆಗಿ ಹೋಯ್ತು ಹಿಂದಿಂದದು. ಇವಾಗ ಅದನ್ನು ಜ್ಞಾಪಿಸಿಕೊಂಡ್ರೆ ಪ್ರಯೋಜನ ಇಲ್ಲ. ಊರು ಹಾಳಾಗಿ ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಒಂದೇ, ಬಿಟ್ಟರು ಒಂದೇ. ಹಾಗಾಗಿ ಹೋಗಿದೆ ನಿನ್ನ ಸ್ಥಿತಿ. ಈಗ ನೀನು ಏನಾದರೂ ಮಾಡಿ ನನ್ನ ಮಾತು ಕೇಳಿ ನಾನು ಹೇಳಿದಂಗೆ ನಡ್ಕೊಂಡ್ರೆ ನೀನು ಮೊದಲಿನ ಸ್ಥಿತಿಗೆ ಬರಬಹುದು. ಮತ್ತೆ ನೀನು ಸುಖ ಮತ್ತು ಆನಂದಕ್ಕೆ ಪ್ರಾಪ್ತ ಮಾಡಬಹುದು. ಇಲ್ಲಂದ್ರೆ ನಿನ್ನ ದಾರಿ ನಿನ್ನದೇ, ನನ್ನ ದಾರಿ ನನ್ನದೇ. ಸಾಧು ಸಂತರುಗಳಿಗೆ
ಪ್ರಪಂಚದವ್ರದ್ದು ಮುಲಾಜ ದಾಕ್ಷಿಣ್ಯ ಏನೂ ಇರುವುದಿಲ್ಲ. ಅವರಂತೆ ನೀನಾಗಬೇಕೇ ಆಗಲಿ, ನಿನ್ನಂತೆ ಅವರಾಗುವ ಕೆಲಸ ಇಲ್ಲ. ಅವರು ಸ್ವತಂತ್ರರು. ದೇವಿ ದೇವತ್ಯಾದಿಗಳು ತ್ರಿಮೂರ್ತಿಗಳು ಅವರ ಅಧೀನದಲ್ಲಿ ಬಿದ್ದಾರೆ ಅಂದರೆ ನಿನ್ನದು ಯಾವ ಲೆಕ್ಕ ಅವರಿಗೆ? ನಿನಗೆ ಬೇಕಾಗಿತ್ತಂದ್ರೆ ಅವ್ರು ಸ್ನೇಹ ಮಾಡಿ ಅವ್ರು ಹೇಳದಂತೆ ಕೇಳು. ನಿನ್ನಂತೆ ಅವ್ರು ಕೇಳುವುದಕ್ಕೆ ಇಲ್ಲಿಲ್ಲ. ಇದು ಚೆಂದಾಗಿ ತಿಳಿಯಬೇಕು. ಇದಕ್ಕೆ ತಪ್ಪಿ ನಡೆದ್ರೆ ಏನಾಗ್ತದೆ ಅಂದ್ರೆ ನೀನು ಮಹಾಪಾಪಕ್ಕೆ ಗುರಿ ಆಗ್ತೀಯ. ಅದಕ್ಕೆ ಏನಂದ್ರು ರಾಧಾಸ್ವಾಮಿಗಳು? ಅದಕ್ಕೇನು? ಯಾ ಜಗ ಮೇ ಪೂರಾ ಸುಖ ನಾಹಿ, ಫಿರ್ ಫಿರ್ ಗೋ ಗೋ ಕರ್ಮ ಕಲೇಶ. ಅದಕ್ಕೆ ಏನಂತಾರೆ? ಇಲ್ಲಿ ಪೂರ್ಣವಾದಂತಹ ಸುಖವಿಲ್ಲ ಈ ಪ್ರಪಂಚದಲ್ಲಿ. ಈಗ ನಾವು ಬೆಳಿಗ್ಗೆ ಹೊಟ್ಟೆ ತುಂಬ ಊಟ ಮಾಡ್ತೇವೆ, ಹೊಟ್ಟೆ ತುಂಬ ಹೋಯ್ತಪ್ಪ ಇನ್ನು ಬೇಡ ಅಂತೇವೆ. ಆದರೆ ಸಾಯಂಕಾಲ ಆಗ್ತಾ ಆಗುತ್ತೆ ತಿರ್ಗಾ ಉಣ್ತೇವೆ. ಯಾಕೆ? ಇದು ಪೂರ್ಣವಾದಂತಹ ಸುಖ ಅಥವಾ ಹೊಟ್ಟೆ ತುಂಬಿದ್ದ ಅಲ್ಲಿದು. ಇಲ್ಲಿ ಯಾವುದೇ ನೀನು ಸಂಗ್ರಹ ಮಾಡಿ ಗಂಟು ಕಟ್ಟು, ಅದು ಪೂರ್ಣವಾದದ್ದಲ್ಲ. ಇವೆಲ್ಲ ಅಪೂರ್ಣ. ಇವೆಲ್ಲ ಆ ಪೂರ್ಣತ್ವದಲ್ಲಿ ಒಂದು ರವೆ ಕಾಳಷ್ಟಿದೆ. ನೀನು ವಿರಾಟ ಪುರುಷನು, ನೀನೇನು ಸಣ್ಣವನಲ್ಲ. ಇದನ್ನು ತಿಳಿಯಲಿಕ್ಕಾಗಿಯೇ ನಾವು ಸಂತರಲ್ಲಿ ಹೋಗಬೇಕು. ನಾನು ಎಂಥವನು ಅನ್ನೋದನ್ನು ತಿಳಿಯಲಿಕ್ಕಾಗಿ ನೀನು ಹೋಗಬೇಕಾಗಿದೆ. ಅದು ತಿಳಿದಾಗ ನಿನಗೆ ಇವು ಯಾವೂ ಇರುವುದಿಲ್ಲ. ನೀನು ವಿರಾಟ ಪುರುಷನು ಅಂದರೆ ಎಲ್ಲ ಕಡೆಗೂ ನೀನು ವ್ಯಾಪಕನಿದ್ದಿ. ಎಲ್ಲವೂ ನಿನ್ನ ಅಧೀನದಲ್ಲಿದ್ದಾವೆ. ಇದು ನಿನಗೆ ಗೊತ್ತಿಲ್ಲ. ಇದನ್ನು ಗೊತ್ತುಪಡಿಸಿಕೊಳ್ಳುವುದೇ ಸತ್ಸಂಗ. ಇಲ್ಲಿ ನೀನು ಏನೇನು ಸಂಗ್ರಹ ಮಾಡಿ ಕೂಡಿಸಿದ್ರು ಅದು ನಿನಗಿಂತಲೂ ಸಣ್ಣವೇ. ಅವುಗಳಿಂದ ನಿನಗೆ ತೃಪ್ತಿ ಆಗುವುದಿಲ್ಲ. ನಿನಗಿಂತಲೂ ಒಂದು ದೊಡ್ಡ ವಸ್ತು ಬೇಕು. ಜೀವಾತ್ಮನಿಗೆ ಪರಮಾತ್ಮನ ಸ್ನೇಹವಾದರೇನೇ ಮತ್ತೆ ಸುಖ ಪ್ರಾಪ್ತಿ ಆಗುವುದು. ಆ ಪರಮಾತ್ಮನಿಗೆ ಹೇಗೆ ಕೂಡಬೇಕು ಅನ್ನೋ ಯುಕ್ತಿಯನ್ನು ತಿಳಿಸುವುದೇ ಸಾಧು ಸಂತರ ವಿಚಾರ. ಅಲ್ಲಿ ನೀನು ಮನೆ ಮಠದ ಹಾಳು ಕಥೆಗಳೆಲ್ಲ ಎತ್ಕೊಂಡು ಕೂತ್ಕೊಂಡ್ರೆ ಒಂದು ದಿವಸ 2 ದಿವಸ ನೋಡ್ತಾರೆ. ಯಾಕೆಂದ್ರೆ ಅವರು ದಯಾಪರರು, ಕೇಳ್ತಾರೆ. ಕೇಳಿ ಸತ್ಸಂಗ ಕೊಡ್ತಾರೆ. ಆ ಸತ್ಸಂಗ ಕೇಳಿ ನೀನು ಜಾಗೃತಿಯಾಗಿ ನೀನು ತಪ್ಪನ್ನು ತಿದ್ದುಕೊಂಡ್ರೆ ನಿನಗೆ ಸಹಾಯ ಕೊಡ್ತಾರೆ. ಇದು ಕೇಳ್ತಲೇ ಇರೋದೇ, ನೀನು ಮಾಡೋದು ಮಾಡ್ತಲೇ ಇರೋದೇ ಅಂದರೆ ನಿನ್ನ ಸ್ನೇಹ ಅವರಿಗೆ ಬೇಕಿಲ್ಲ. ಅವ್ರ ಸ್ನೇಹವೂ ಮಾಡುವುದಿಲ್ಲ. ಅವರು ಮೌನ ಧಾರಣೆ ಮಾಡಿಬಿಡ್ತಾರೆ. ಅವರಿಗೆ ನೀನು ನಿಂದ ಮಾಡಿದ್ರು ಒಂದೇ, ಸ್ತೋತ್ರ ಮಾಡಿದ್ರು ಒಂದೇ. ನೀನು ಹೊಗಳು ಬಿಡು, ಅದಕ್ಕೆ ಸಂಬಂಧ ಇಲ್ಲ. ಅವ್ರನ್ನ ನೀನು ತೃಪ್ತಿಪಡಿಸ್ಲಿಕ್ಕಾಗುವುದಿಲ್ಲ. ಅವ್ರಿಗೇನಾದ್ರೂ ಒಂದು ಕೊಟ್ಟು ನಿನ್ನಂತೆ ಮಾಡ್ಕೊಳ್ತೀನಿ ಅಂದರೆ ಅವ್ರು ಆಗುವುದಿಲ್ಲ. ಅವ್ರ ಹತ್ರ ಆ ನಾಮದ್ದು ಭಕ್ತಿ ಭಂಡಾರದ, ಅವರು ಅದರಲ್ಲಿ ಮಸ್ತರಾಗಿರ್ತಾರೆ. ಇದೆಲ್ಲ ಕಟ್ಕೊಂಡು ಏನೋ ಬೇಕಾಗಿದೆ. ಕಾರಣ ಏನು? ಇದು ನಿಜವಾದ ಸುಖ ಕೊಡುವುದಲ್ಲ ಅನ್ನೋದು ಅವ್ರು ತಿಳಿದೇ ಪರಮಾತ್ಮನ ನಾಮದಲ್ಲಿ ಕೂಡಿಬಿಟ್ಟಿರ್ತಾರೆ. ನಮಗೂ ಅದರೊಳಗೆ ಕೂಡಿಸುವುದಕ್ಕೆ ಅವ್ರು ಸಹಾಯ ಕೊಡ್ತಾರೆ. ನಾವು ಸ್ವೀಕಾರ ಮಾಡುವುದಕ್ಕೆ ತಯಾರಿಲ್ಲ. ನಾವು ಈ ಪ್ರಪಂಚದ್ದೇ ಕೋರ್ತೇವೆ. ಅವ್ರೇನಂತಾರೆ, ಇದು ಪೂರ್ಣವಾದಂತಹ ಸುಖ ಕೊಡುವ ವಸ್ತುಗಳು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿಯೇ ನೀನು ಕರ್ಮದ ಜಾಲದಲ್ಲಿ ಸಿಕ್ಕಿ ಹೋಗ್ತಾ ಇರೋದು. ಇದರಲ್ಲಿ ಸುಖ ಸಿಕ್ಕಲಿಲ್ಲ, ಇನ್ನೊಂದರಲ್ಲಿ ಸಿಗ್ತದೇನು, ಮತ್ತೊಂದರಲ್ಲಿ ಸಿಗ್ತದೇನು ಅಂತ ಇಲ್ಲಿಲ್ಲೇ ತಿಪ್ಪೆಗುಂಡಿಯನ್ನ ಈ ಕೋಳಿಗಳು ಹೇಗೆ ಕೆದರ್ತವೋ ಹಾಗೆ ಕೆದರ್ಕೊಂಡು ಕೂತಿದ್ವಿ. ಬರೇ ತಿಪ್ಪೆಗುಂಡಿ, ಅದ್ರಾಗ ಯಾತ್ರ ಸಿಕ್ತವೆ. ಅದರಲ್ಲಿ ಏನಾದ್ರೂ ಇತ್ತಂದ್ರೆ ಅಲ್ಲ ಸಿಕ್ಕೋದು, ಅಲ್ಲಿ ಏನೂ ಇಲ್ಲ. ಈ ಪ್ರಪಂಚವೆಲ್ಲವೂ ಒಂದು ತಿಪ್ಪಿಗುಂಡಿ ಇದ್ದಂಗೆ. ಏಸೋ ಯುಗಗಳು ಜನ್ಮಗಳಿಂದ ಇಲ್ಲಿ ಹುಟ್ಟಿ ಬಂದಂತಹ ಜೀವಿಗಳೆಲ್ಲ ಈ ತಿಪ್ಪೆಗುಂಡಿನ ಕೆದರು ಬಿಟ್ಟಾರೆ. ಅದರೊಳಗೆ ಏನು ಸಿಕ್ತೋ ಏನಿಲ್ವೋ, ಸಿಕ್ಕಿದ್ರೆ ಮತ್ತೆ ಜನ್ಮ ಮರಣಾದಿಗಳು ಇರ್ತಿರ್ಲಿಲ್ಲ. ಜನ್ಮ ಮರಣಾದಿಗಳಿದಾವಂದ್ರೆ ಇಲ್ಲಿ ಏನೂ ಸಿಕ್ಕಲಿಲ್ಲ. ಇದನ್ನು ನಾವು ಸತ್ಸಂಗದ ಮುಖೇನ ತಿಳಿದು ಜಾಗೃತನಾಗಬೇಕು. ನನ್ನ ಸ್ವಸ್ಥಾನ ಯಾವುದು, ಅಲ್ಲಿಗೆ ನಾನು ಹೋಗ್ಬೇಕ್ರಿ, ಅದು ಏನು ನನಗೆ ತಿಳಿಸ್ಕೊಡ್ರಿ ಅಂದಾಗ ಆ ಆನಂದ ಮತ್ತು ಸಂತೋಷ ಇರುವ ಜಾಗಕ್ಕೆ ಸದ್ಗುರು ಕರೆದು ಹೋಗ್ಲಿಕ್ಕಾಗಿ ನಿನಗೆ ಅನೇಕ ಯುಕ್ತಿಗಳನ್ನ ಬೋಧಿಸ್ತಾರೆ. ಆ ಯುಕ್ತಿಗೆ ಯಾರು ತಿಳಿದ್ರೋ ಅವ್ರು ಮತ್ತಿನ್ನೆಲ್ಲೂ ಹೋಗುವುದಿಲ್ಲ, ಇನ್ನೊಂದು ಕಡೆಗೆ ಅಡ್ಡಾಡುವುದಿಲ್ಲ, ಅವ್ರ ಮನಸ್ಸು ಇನ್ನೊಂದು ಕಡೆಗೆ ಹೋಗುವುದಿಲ್ಲ. ಹೋಗಿದ್ದೇವೆ ಅಂದ್ರೆ ಅವನು ಗುರುವಿನ ಮಗನ ಅಲ್ಲ. ಇದೊಂದು ಪತಿವ್ರತ ಸ್ತ್ರೀ ತನ್ನ ಪತಿ ಭಕ್ತಿ ಮಾಡಿದ ಹಾಗೆ. ಅವನು ಒಳ್ಳೆಯವನೋ ಕೆಟ್ಟವನೋ ಆ ಪತಿ ಗಂಡ.
ಅವನು ನನಗೆ ತಾಳಿ ಕೊಟ್ಟು ಕಟ್ಟಿಬಿಟ್ಟ. ನಾನು ಅವನ ಅಜ್ಞಾನುಸಾರವಾಗಿ ನಾನು ನಡೀಬೇಕು. ಅವನು ಸುಖವೇ ಕೊಡ್ತಾನೋ ಕಷ್ಟವೇ ಕೊಡ್ತಾನೋ ಅಂತ ಈ ಪತಿವ್ರತ ಸ್ತ್ರೀ ಹೇಗೆ ನಡೀತಾಳೆ, ಭಕ್ತನಾದರೂ ಕೂಡ ತನ್ನ ಗುರುವಿನಲ್ಲಿ ಹಾಗೆ ನಡೀಬೇಕು. ಒಂದೇ ದೇವರ, ಒಂದೇ ನಾಮ, ಒಂದೇ ಮಾರ್ಗ. ಇದ್ರಾಗರೋಷ್ಟು ದಿವಸ ಅದ್ರಾಗರೋಷ್ಟು ದಿವಸ ಅಡ್ಡಾಡಿದ್ರೆ ಅದು ಸಿಕ್ಕಲ್ಲ, ಇದು ಸಿಕ್ಕಲ್ಲ. ಆಗ ಸರ್ ಮನೆ ನಾಯಿ ಹಳ್ಳನೂ ಕಾಯಲಿಲ್ಲ, ಮನೇನೂ ಕಾಯಲಿಲ್ಲ ಅಂದ್ರೆ ಅದಕ್ಕಿನ್ನು ಕೂಡ ಹಾಕೋರು ಯಾರು? ನೀನು ಕೂಡ ಅದರಂತೆ ಆಗಿ ಹೋಗ್ತಿ. ಅದಕ್ಕಾಗಿ ಏನಂದ್ರು, ಈ ಪ್ರಪಂಚಕ್ಕೆ ನೀನು ಬಂದದ್ದು ತಪ್ಪಾಯಿತು. ಆ ತಪ್ಪಿಗೆ ತಿದ್ದುಕೊಳ್ಳಲಿಕ್ಕಾಗಿಯೇ ಸಾಧು ಸಂತರಲ್ಲಿ ಹೋಗಿ ನೀನು ಎಲ್ಲಿಯವನು, ಎಲ್ಲಿ ಇರಬೇಕಾದವನು ಅನ್ನುವುದನ್ನು ತಿಳಿದು ಬಿಡು. ಮತ್ತೆ ನೀನು ಏನಾಗಬೇಕಾಗಿತ್ತು, ಆ ಸುಖದ ಸ್ವರೂಪವೇ ನೀನು, ಅದು ನಿನಗೆ ಗೊತ್ತಾಗಿ ಹೋಗ್ತದೆ. ನೀನು ಇನ್ನೊಂದು ಸುಖ ಹುಡುಕುವ ಕೆಲಸ ಇಲ್ಲ. ನಿನ್ನ ಪ್ರಾಣ ಚೈತನ್ಯವೇ ಈ ಜಡ ವಸ್ತುಗಳಲ್ಲಿ ಪ್ರವೇಶಿತ ಮಾಡಿ ನಿನ್ನನ್ನು ಭ್ರಮೆಗೊಳಿಸ್ತಾ ಇದೆ ಅಷ್ಟೇ. ನೀನು ಇದರೊಳಗೆ ಪ್ರಾಣವನ್ನು ತುಂಬಿದ್ದಿ. ಇಲ್ಲಿ ಯಾವುದಕ್ಕೂ ಪ್ರಾಣವಿಲ್ಲ, ಅದಕ್ಕೆಲ್ಲವನ್ನೂ ಪ್ರಾಣ ತುಂಬಿದವನು ನೀನೇ. ಅದನ್ನೇ ನೀನು ಮರೆತು ಬಿಟ್ಟಿದ್ದಿ. ಈಗ ನಮಗೆ ಮಕ್ಕಳು ಹುಟ್ಟುತ್ತವೆ, ನೀನೇ ಹುಟ್ಟಿಸಿದ್ದಿ. ಅವು ಬೆಳೀತು ದೊಡ್ಡದಾಗ್ತವೆ. ಮುದ್ದು ಪ್ರೇಮದಿಂದ ಸಾಕಿಬಿಡ್ತೇವೆ. ಅವು ದೊಡ್ಡವಾದ ಮೇಲೆ ಏನು ಮಾಡ್ತೀರ, ಮದುವೆ ಮಾಡ್ತೀರ. ಮದುವೆ ಮಾಡಿದ ಮೇಲೆ ನಿನ್ನ ಮಾತು ಕೇಳ್ತಾರೇನು? ಆಗ ಮನೆಯೊಳಗೆ ಜಗಳಕ್ಕೆ ಅದನ್ನ ಹತ್ಕೊಂತವೆ. ತಂದೆ ತಾಯಿಗಳನ್ನ ಹಿಡ್ಕೊಂಡು ಒದ್ದು ಬಿಡ್ತಾನ. ಆವಾಗ ನಿನಗೆ ಗೊತ್ತಾಗ್ತದೋ ಅಲ್ಲವೋ ಗೊತ್ತಾಗುವುದಿಲ್ವೋ. ಒಂದು ಮನೆಯಾಗಿ ಇಂಥ ಜಗಳ ನಡೀತಿತ್ತು. ಮಗ ತಂದೆಯನ್ನು ಒದ್ದು ಬಿಟ್ಟ, ಹೊರಕ್ಕೆ ಹಾಕಿಬಿಟ್ಟ, ಬಾಗಿಲು ಹಾಕ್ಕೊಂಡು ಬಿಟ್ಟ. ಇವನ ಮನೆ ಮುಂದೆ ಕೂತ್ಕೊಂಡು ಅಳ್ತಿದ್ದ. ಅಲ್ಲಿಗೊಬ್ಬ ಸನ್ಯಾಸಿ ಬಂದು, ಯಾಕಪ್ಪ ಅಳ್ತಿ? ಅವರೇ ಕೇಳಬೇಕು, ಇನ್ಯಾರು ಕೇಳ್ತಾರೆ? ಇಲ್ಲಿ ಯಾವನು ಕೇಳೋನಿಲ್ಲ. ಅವನು ಕೇಳಿದ್ರೆ ಏನಂತಾನೆ, ನೋಡಪ್ಪ ನನ್ನ ಮಗ ಅವನೆಷ್ಟೋ ಪ್ರೇಮ ಪ್ರೀತಿಯಿಂದ ಸಾಕಿದೆ, ಅವನು ಇವತ್ತಿನ ದಿವಸ ನನ್ನ ಹೊರಗಡೆಗೆ ಒದ್ದು ಕಳಿಸಿಬಿಟ್ಟದನೆ. ನಿನ್ನ ಮಗನೇ ಹೀಗೆ ಮಾಡಿಬಿಟ್ನೆ ನಿನ್ನನ್ನು. ಹೌದ್ರಿ, ಮತ್ತೆ ಅವನ್ನ ಹೊರಗೆ ನಾನು ಕರೀತೀನಿ, ಬುದ್ಧಿವಾದ ಹೇಳ್ತೀನಿ. ಆಗಿ ಏನಂತಾನೆ, ಏನಲ್ಲೇ ಸನ್ಯಾಸಿ, ಏನೋ ನೀನು ಕೇಳಿದೆ ಅಂತ ಹೇಳಿದ್ನಪ್ಪ. ಒದ್ದೋನು ನನ್ನ ಮಗ, ಬಡ್ದೋನು ನನ್ನ ಮಗ, ಮಕದ ಮೇಲೆ ಉಗುಳ್ದೋನು ನನ್ನ ಮಗ. ಇನ್ನೊಂದು ರೋಸ್ಟ್ ಹೊತ್ತು ಹೋದ್ರು ಒಳಗೆ ಕರ್ಕೊಂತಾನೆ. ನೀನು ಯಾವನಲ್ಲೇ ಪಂಚಾಯತಿ ಹೇಳಕ್ಕೆ ಅಂತ ಅವನ ಮೇಲೆ ಇವನು ಕುಸ್ತಿಗೆ ಹೋಗ್ಬಿಟ್ಟೆ. ಇನ್ನೇನು ಮಾಡ್ತಾನ ಸನ್ಯಾಸಿ? ನಿನ್ನ ಹಣೆ ಬರ ಅನುಭವಿಸು ಅಂತ ಹೇಳಿ ಅವನು ಹೋಗ್ಬಿಟ್ಟ. ನಾವು ಹಾಗೆ ಮಾಡೋದು. ನಾವೇನಾದ್ರೂ ನಿಮ್ಮ ದುಃಖ ಕಷ್ಟಗಳು ನೋಡಿ ಮಧ್ಯದಲ್ಲಿ ಪ್ರವೇಶ ಮಾಡಿ ಅಯ್ಯೋ ಪಾಪ ಅಂತ ಹೇಳೇನಾದ್ರೂ ಎರಡು ಮಾತು ಹೇಳಲಿಕ್ಕೆ ಬಂದ್ರೆ ಕಣೆ ಕಲ್ಲಿನಲ್ಲಿ ಆದಂಗೆ ನಮಗೂ ಆಗೋದು. ಹೌದೇನಾ? ಅದಕ್ಕಾಗಿ ಈ ಪ್ರಪಂಚ ಎಂಥದ್ದಂದ್ರೆ ಅವರವರ ಸ್ವಾರ್ಥದಿಂದ ಕೂಡಿರುವ ಜಾಗ. ಯಾರ್ಯಾರು ಸುಖ ಮತ್ತು ಸ್ವಾರ್ಥಕ್ಕಾಗಿ ಇಲ್ಲಿ ಸೇರಿದ್ದಾರೋ ಸಂತೆ ಮುಗಿತ್ಲು ಅವರವ್ರು ಗಂಟು ಕಟ್ಕೊಂಡು ಹೋಗ್ಬಿಡ್ತಾರೆ, ನಿನ್ನನ್ನು ಅಲ್ಲೇ ಬಿಟ್ಬಿಡ್ತಾರೆ. ಇಲ್ಲಿ ಪೂರ್ಣವಾದಂತಹ ಶಾಂತಿ ಮತ್ತು ಸಂತೋಷ ಇಲ್ಲ. ಇದ್ದದ್ದೇ ಆದರೆ ರಾಮಕೃಷ್ಣಾದಿಗಳು ಇದನ್ನೆಲ್ಲ ಯಾಕೆ ಬಿಟ್ಟು ಹೋಗ್ತಿದ್ರು? ರಾಜರು ಚಕ್ರವರ್ತಿಗಳು ಯಾಕೆ ಸನ್ಯಾಸಿಗಳಾಗ್ತಿದ್ರು? ಅವರೆಲ್ಲ ಏನು ಬುದ್ಧಿ ಇಲ್ಲದೆ ಇದ್ದವ್ರೇನು? ಬುದ್ಧನು, ಮಹಾವೀರನು, ಇವರೆಲ್ಲರೂ ರಾಜರುಗಳು, ಚಕ್ರವರ್ತಿಗಳು. ಅವರೆಲ್ಲರೂ ಯಾಕೆ ಸನ್ಯಾಸಿಗಳಾದರು? ನಾವು ಕೂಡ ಪುರಾಣ ಇತಿಹಾಸ ಚರಿತ್ರೆಗಳನ್ನ ಓದ್ತೇವೆ, ಆದರೆ ಅದರ ಸಾರವನ್ನು ಒಳಕ್ಕೆ ತಗೊಳ್ಳುವುದಿಲ್ಲ. ಇದು ಅಷ್ಟೇ, ಸತ್ಸಂಗವನ್ನು ಕೇಳ್ತೇವೆ, ಇದರ ಸಾರವೇನು ನಾವು ಒಳಗೆ ತಕೊಂಡು ಹೋಗಬೇಕು. ಇದನ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೇವೆ. ಕರ್ಮದ ಜಾಲದಲ್ಲಿ ನೀನು ತಿರುಗಾಡ್ತಾ ಇದ್ದಿ. ಇವತ್ತು ಇದಲ್ಲ, ನಾಳೆಗೆ ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ. ಇದರಲ್ಲಿ ಸುಖ ಸಿಕ್ಕಲಿಲ್ಲ, ಅದರಲ್ಲಿ ಸಿಕ್ಕಬಹುದೋ ಏನು? ಇವೆಲ್ಲವೂ ಹಿಂದಿಕ್ಕಿನ ಜನ್ಮಾದಿಗಳಲ್ಲಿ ನೀನು ಬಿಟ್ಟು ಹೋದಂತಾವೆ. ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದೆ. ತಿರ್ಗಾ ಅದೇ ಎಂಜಲಲ್ಲೇ ಮುಂದಿಟ್ಕೊಂಡು ಕೂತ್ಕೊಂಡ್ರೆ ಏನು ಸಿಗ್ತದೆ ನಿನಗೆ? ನೀನು ಬಿಸಾಕಿದ್ದ ಎಂಜಲಲ್ಲೇ ಅದು. ಅದ್ರಾಗ ಯಾತ್ರದೂ ಸಿಕ್ಕುವುದಿಲ್ಲ. ಯಾವುದೇ ಒಂದು ಹಬ್ಬ ಹುಣ್ಣಿಮೆ ಅಥವಾ ಮದುವೆ ವಗೈರೆ ಮಾಡಿದ್ರೆ ನಾವು ಊಟ ಮಾಡಿದ ಎಂಜಲಲ್ಲೇ ಹೊರಗೆ ಬಿಸಾಕ್ತೇವೆ. ಅಲ್ಲಿ ಏನೇನಿರ್ತವೆ? ಅಲ್ಲಿ ನಾಯಿಗಳಿರ್ತವೆ. ಆ ಎಂಜಲಲ್ಲಿ ಎಲ್ಲಿ ಏನು ಇರುವುದಿಲ್ಲ, ಅದನ್ನೆಲ್ಲ ನ್ಯಾಕ್ತಾ ಇರ್ತವೆ. ಇನ್ನೊಂದು ನಾಯಿ ಬಂದರೆ ಅದನ್ನ ಕಡೆಯಕ್ಕೆ ಹೋಗ್ತವೆ, ಜಗಳ ಮಾಡ್ತಾವೆ. ನೀನು ಅಷ್ಟೇ ಮಾಡ್ತಾ ಇರೋದು. ಏನೂ ಇಲ್ಲದ ವಸ್ತುವಿನಲ್ಲಿ ಸುಖವನ್ನು ಹುಡುಕ್ತಾ ಏನ್ ಮಾಡ್ತಾ ಇದ್ದೀವಿ? ದ್ವೇಷ ಈರ್ಷ್ಯಾದಿಗಳನ್ನ ಬೆಳೆಸ್ಕೊಳ್ತಾ ಇದ್ದೀವಿ. ಇವೆಲ್ಲ ರಾಮಾಯಣ ಮಹಾಭಾರತಾದಿಗಳಲ್ಲಿ ಕೇಳಿದ್ದೀರಾ, ಓದ್ಕೊಂಡಿದ್ದೀರಾ.
ಮತ್ತೆ ನಿನ್ನ ಜೀವನದಲ್ಲಿ ಅದೇ ನಡೀತಾ ಇದೆ, ಅಲ್ಲಿಂದ ನೀನು ಪಾಸಾಗಿ ಹೇಗೆ ಮುಂದಕ್ಕೆ ಹೋಗಬೇಕು ಅನ್ನೋದು ನೀನು ಅರ್ಥಕೊಳ್ಳಿಲ್ಲ ಅಂದರೆ ನಾವಿನ್ನೂ ಮನುಷ್ಯತ್ವಕ್ಕೆ ಬಂದೇ ಇಲ್ಲ. ನಾವಿನ್ನ ಕಲ್ಲೋ ಮಣ್ಣು ಏನೋ ಆಗೇ ಇದ್ದೇವೆ. ಅಲ್ಲಿಂದ ಈಗ ನಿನ್ನನ್ನು ಸದ್ಗುರು ಮ್ಯಾಲಕ್ಕೆ ಹತ್ತಿಸಿ ಈ ಭೂಮಧ್ಯ ಸ್ಥಾನದಲ್ಲಿ ತಂದು ನೀನು ಮಾನವನು ನೋಡು, ಈ ಮಾನವತ್ವದಿಂದ ದೈವತ್ವಕ್ಕೆ ಹೋಗಬಹುದು ಅನ್ನುವಂಥ ಸಹಕಾರ ಅಂತರದಲ್ಲಿ ಸದ್ಗುರು ಕೊಡ್ತಾನೆ. ಆ ಸಹಾಯ ಅವನಲ್ಲಿ ಕೇಳಾಗಲಿ. ಇಲ್ಲಿ ಹೊರಗಿಂದೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ಅವರು ಇದಕ್ಕೆ ಯಾವತ್ತಿಗೂ ಅವರು ತಲೆ ಬಗ್ಗುವುದಿಲ್ಲ. ಯಾಕೆಂದ್ರೆ ಇಲ್ಲಿ ಯಾರಿಗೂ ಸಿಕ್ಕಿಲ್ಲ. ನಿನಗೆಲ್ಲಿಂದ ತಂದು ಕೊಡ್ತಾನೆ ನಾನು ಸುಖವನ್ನು? ಸುಖ ಇರುವುದು ನಿನ್ನ ಅಂತರದಲ್ಲಿ. ನೀನು ಹುಡುಕ್ತಿ ಹೊರಗಡೆ, ಇಲ್ಲಿ ಸಿಕ್ಕುವುದಿಲ್ಲ. ಇಲ್ಲೆಲ್ಲ ಬರೀ ದುಃಖ ಕ್ಲೇಶಾದಿಗಳೇ. ಇವುಗಳಿಂದ ಏನಾಯಿತು? ಕರ್ಮದಲ್ಲಿ ಸಿಕ್ಕಿ ಹೋದೆ, ಗುರುವಿನ ಆಜ್ಞೆಯನ್ನು ಮೀರಿಬಿಟ್ಟೆ. ಮತ್ತೆ ಆ ಕರ್ಮ ಒಂದರಿಂದ ಒಂದಕ್ಕೆ ನಿನ್ನನ್ನು ಎಳ್ಕೊಂಡು ಹೋಗಿ ಒಂದು ದಿವಸ ಮರಣದಲ್ಲಿ ಸೇರಿಸಿಬಿಡ್ತು. ಮಾಡಬಾರದು ಕರ್ಮಗಳನ್ನ ಮಾಡಿದ್ದಾಯ್ತು, ಪಾಪದ ಮೂಟೆಯನ್ನು ಹೊತ್ಕೊಂಡಿದ್ದಾಯ್ತು. ಒಂದು ದಿವಸ ಈ ಶರೀರ ಮೆತ್ತಗಾಗಿ ಹೋಗ್ತದೆ. ಯಮದೂತರು ಬಂದು ಒದ್ದು ಎಳ್ಕೊಂಡು ಹೋಗಿಬಿಡ್ತಾರೆ. ಆಗ ನಿನಗೆ ಯಾರು ಸಹಾಯ ಕೊಡ್ತಾರೆ? ಯಾರ್ಯಾರಿಗೆ ನೀನು ಇಲ್ಲಿ ದುಡ್ದ್ಯೋ ಅವ್ರನ್ನೆಲ್ಲ ಕರೆದು ಕೇಳು. ನಿನ್ನ ಹೆಂಡ್ರು ಮಕ್ಕಳಿಗಾಗಿ ನೀನು ದುಡಿತಿ, ಅದು ಇನ್ನೊಬ್ಬರ ಕೆಲಸ ಆಯಿತು. ನಿನಗೆ ಕಷ್ಟ ಬಂದಾಗಲೇ ಇಷ್ಟು ವರ್ಷ ನಿಮ್ಮನ್ನು ಸಾಕಿ ಸಲಹಿದೆ, ಎಷ್ಟೋ ಶ್ರಮ ಬಿದ್ದು ಈಗ ನನಗೆ ಕಷ್ಟ ಬಂದದೆ ನೋಡ್ರಿ ಅಂದ್ರೆ ಅವ್ರು ನೋಡ್ತಾರೆ? ಅದು ನಿನ್ನ ಹಣೆ ಬರ. ನೀನು ಯಾಕೆ ಕಟ್ಕೊಂಡೆ ನಮ್ಮನ್ನು? ಇವನ್ನೆಲ್ಲ ಹುಟ್ಟಿಸಂತ ಹೇಳಿದ್ವೇ ನಾವು? ಈ ಪಾಪಿಗ್ರಹಗಳನ್ನೆಲ್ಲ ಹುಟ್ಟಿಸಿಬಿಟ್ಟೆ, ನಮ್ಮನ್ನು ಇಕ್ಕಟ್ಟಿನಲ್ಲಿ ಹಾಕಿಬಿಟ್ಟೆ. ಮತ್ತೆ ಈಗ ನಿನಗೆ ಕಷ್ಟ ಬಂದದೆ ಅಂದ್ರೆ ಅನುಭವಿಸು. ನಮಗೇನು ಬಟ್ಟೆ ಕೂಳು ತಂದು ಹಾಕಿದ್ರೆ ಸರಿ, ಇಲ್ಲದೇ ಇದ್ರೆ ನೋಡು ನಡು ಬೀದಿಯಲ್ಲಿ ನಿಲ್ಲಿಸಿ ನಿನ್ನ ಮಾನ ಮರ್ಯಾದೆ ಕಳೆದು ಬಿಡ್ತೀವಿ ಅಂತಾರೆ. ಇವು ಜರುಗ್ತಿರ್ತವೆ. ಆದ್ರೂ ನಾವೇನು ಮಾಡ್ತೀವಿ? ಒಂದಕ್ಕೆ ಎರಡೆರಡು ಕಟ್ಕೊಂತೀವಿ, ಮೂರು ಕಟ್ಕೊಳ್ಳೋರು ಅದಾರ. ತುರುಕರಾದ್ರೆ 5 6 ಕಟ್ಕೊಂತಾರೆ. ಅವ್ರ ಅವಸ್ಥೆಗಳು ಬ್ಯಾಡ. ಅವರು ಕಷ್ಟ ಹೇಳ್ಕೊಂಡ್ರೆ ಯಾರಾದರೂ ಕೇಳ್ತಾರ? ನಗ್ತಾರೆ. ನೀನು ಮನುಷ್ಯ ಅಲ್ಲ, ಪ್ರಾಣಿಗಳಿಗೂ ಕೂಡ ಒಂದು ಕಂಟ್ರೋಲಿಂಗ್ ಪವರ್ ಅದೇ, ನಿನ್ನಲ್ಲಿ ಅದೇ ಕೂಡ ಇಲ್ಲ ಅಂದ್ರೆ ನೀನೆಂಥ ಮನುಷ್ಯ? ಅನುಭವಿಸಿ ಹೋಗು ಅಂತಾರೆ. ಅಂದರೆ ಏನಿದ್ರದು ಪ್ರಮಾಣ? ಇಲ್ಲಿ ಸುಖ ಅನ್ನುವುದು ಯಾವ ವಸ್ತುಗಳಲ್ಲೂ ಇಲ್ಲ. 14 ಬ್ರಹ್ಮಾಂಡ ಹುಡುಕ್ರಿ, ಸುಖ ಇಲ್ಲಿ ಇಲ್ಲ. ಅಲ್ಲಿಂದ ಆಚೆಗದ. ಅಲ್ಲಿದ್ದವನು ನೀನು ಹಾಯವಾಗಿ ಸುಖವಾಗಿ ಸಂತೋಷವಾಗಿ ಪರಮಾತ್ಮನ ಸ್ಥಾನದಲ್ಲಿ ಇದ್ದೆ ನೀನು. ಅದಕ್ಕೆ ಬಿಟ್ಟು ಬಂದಿದ್ದು ತಪ್ಪಾಯ್ತು. ಬಿಟ್ಟು ಬಂದ ಮೇಲೆ ನಾನು ತಪ್ಪು ಮಾಡಿದ್ದೀನಿ ಅನ್ನುವ ಎಚ್ಚರಿಕೆ ಏನಾದರೂ ಬಂತ ಅಂದ್ರೆ ಇಲ್ಲ. ಮತ್ತೆ ಅದೇ ಎತ್ತೇರಿಗೆ ಹೇಳಿದ್ರೆ ಕ್ವಾಣ್ ನೀರಿಗೆ ಎಳೀತು ಅಂತ ಅದೇ ಮಾಡೋದೇ. ನಿನ್ನ ವ್ಯಾಮೋಹವೇ ನಿನ್ನ ಬಲೆಯಾಗಿ ಜನ್ಮ ಮರಣದಲ್ಲಿ ಸಿಕ್ಕಿಸ್ಬಿಡ್ತದೆ. ವ್ಯಾಮೋಹ ರಹಿತನಾಗಿ ಇಲ್ಲಿ ಇರಬೇಕು. ವ್ಯಾಮೋಹ ಇರಿಸಿಕೊಂಡಿದ್ದಿ ಅಂದ್ರೆ ನಿನ್ನ ಜೀವಿತ ಹಾಳಾಗಿ ಹೋಗ್ತದೆ. ಇನ್ನೊಬ್ಬರ ಸುಖವನ್ನು ನೀನು ಕೋರ್ತಿ ಅಂದ್ರೆ ನೀನು ದರಿದ್ರನಾಗಿ ಸಾಯಬೇಕಾಗ್ತದೆ. ಆಗ ನಿನಗೆ ಯಾರು ಇಲ್ಲಿ ಸಹಾಯ ಕೊಡುವುದಿಲ್ಲ. चलो चलो नित काल पुकारे, एक दिन ತಜ್ನಾಯಕ ಪರದೇಶ. ಅದಕ್ಕೆ ಏನಂತಾರೆ? ಇದು ನಿನ್ನ ದೇಶೇ ಅಲ್ಲ, ಇದು ಪರಾಯಿಕರ ದೇಶ. ಇದು ಚೆಂದಾಗಿ ತಿಳಿಯಿರಿ. ಇದು ನಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ. ಸ್ವಾಮಿ 8:15 ಆಗ್ತಾ ಬಂತು, ನೀವು ಬೇಗ ಮುಗಿಸ್ರಿ, ನಾವು ಹೋಗಬೇಕು. ಎಲ್ಲಿಗೆ ತಮ್ಮ ಹೋಗೋದು? ನೀವು ಮನೆ. ಆಮೇಲೆ ಏನು ಮಾಡ್ತಿ? ಯಾವುದೇ ಉದ್ಯೋಗಕ್ಕೆ ಹೋಗ್ತೇನೆ. ಆಮೇಲೆ ಏನು ಮಾಡ್ತಿ? ಹಿಂಗೆ ಮನೆಗೆ ಹೋಗೋದು, ಉದ್ಯೋಗಕ್ಕೆ ಹೋಗೋದು, ಒಂದು ದಿವಸ ರೋಷಿಗೆ ಬರ್ತದೆ, ಸತ್ತು ಹೋಗಿಬಿಡೋದು ಅಂತೀವಿ. ಸತ್ಯಲ್ಲಿಗೆ ಹೋಗ್ತಿತ್ತಮ್ಮ, ಅದು ನಮಗೆ ಗೊತ್ತಿಲ್ಲ. ಅದನ್ನೇ ತಿಳ್ಕೊಂಡು ಹೋಗ್ಬಿಡು. ನೀನು ಎಲ್ಲಿಗೆ ಹೋಗಬೇಕಾಗಿದೆಯೋ ಅದನ್ನು ತಿಳ್ಕೊಂಡು ಹೋಗ್ಬಿಡು. ಇದು ನಿನಗೆ ಕಷ್ಟ ಆಗ್ತದೆ. ನಾವೇನಂತೇವು? ಇಲ್ಲ, ನಾನು ಸಾಯುವುದೇ ಇಲ್ಲ. ನೀನು ಮಾಡೋ ಕರ್ಮೆ ನಿನ್ನನ್ನು ಸಾಯಿಸ್ತಾ ಇದೆ. ಪ್ರತಿ ದಿವಸ ನಾವು ಸಾಯ್ತಾ ಇದ್ದೆವು. ಇಲ್ಲದೇ ಇದ್ರೆ ನೀನು 9-10 ವರ್ಷದ ಬಾಲಕತನದಲ್ಲಿ ಹೇಗಿದ್ಯೋ ಹಾಗೇ ಇರಬೇಕಾಗಿತ್ತು. ಆವಾಗಿನ ಶಕ್ತಿ, ಸಾಮರ್ಥ್ಯ, ಆ ಧೈರ್ಯ, ಬಲ ಇವಾಗೇನಾದ್ರೂ ಅದ? ಎದ್ದೇಳ್ಬೇಕಂದ್ರೆ ಗೌಡೇನಂತನಪ್ಪೋ ಆಗಲೇ ಮೊಣಕಾಲುಗಳು ಹೋಗ್ಯಾವ ಅಂದ ಬೆಳಿಗ್ಗೆ. ಯಾಕೆ ಹೋದವಪ್ಪ? ಅವಾಗ ಹುಡುಗತನದಲ್ಲೂ ಇದೇ ಕೈಕಾಲುಗಳೇ ಇದ್ದು, ಮತ್ತೆ ಇವಾಗಲೂ ಅದ. ಮತ್ತೆ ಹೆಂಗೆ ಹೋದ್ವು? ಹಚ್ಚಿಬಿಟ್ಟು ನೀನು ಪ್ರಪಂಚದಾಗ ಡ್ಯೂಟಿ. ಮನಸ್ಸು ಹೇಳ್ದಂಗೆ ಪ್ರಪಂಚದ ಕೆಲಸ ಮಾಡಿ 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 ಮತ್ತೆ ಇವೆಲ್ಲ ಸೌದು ಹೋಗ್ತಾವ. ಇದು ಸವಿಯುವುದರ ಲಕ್ಷಣ ಏನು?
ಇನ್ನು ನನ್ನಿಂದ ಆಗಲ್ಲಪ್ಪ, ನೀನು ಹೇಳೋ ಕೆಲಸಗಳು ನಾನು ಮಾಡ್ಲಾರೆ, ಇನ್ನು ನಿನಗೆ ನನಗೆ ಸಹವಾಸೆ ಬೇಡ ಅಂತದೆ. ಅದೇ ಮರಣ. ಇನ್ನು ನಾನು ನಿನ್ನ ಮಾತು ಕೇಳಲ್ಲ ಅಂತದೆ ಈ ಶರೀರ. ಆವಾಗಲಾದರೂ ನಾವು ಜಾಗೃತರಾಗಬೇಕು. ಓಹೋ, ಇದು ನನ್ನ ಮಾತು ಕೇಳುವುದಿಲ್ಲ ಅಂದಮೇಲೆ ಆ ಕಡೆದು ಹೋಯ್ತು, ಈ ಕಡೆದು ಹೋಯ್ತು, ಇನ್ನು ನನ್ನ ಗತಿ ಏನು ಅನ್ನೋ ಭಯ ಹುಟ್ಟಬೇಕು ನಮ್ಗೆ. ಇದಕ್ಕೇನಾನೋ ಒಂದು ಮುಲಾಮು ಔಷಧಿ ಕೊಡ್ರಿ ಸ್ವಾಮಿ, ಇದನ್ನು ಸರಿ ಮಾಡ್ಕೊಂತೀನಿ. ಅವು ಒಳಗಡೆ ಬಾಲ್ ಬೇರಿಂಗ್ಗಳೆಲ್ಲ ಸೌದು ಉದುರೋಗಿಬಿಟ್ಟವ. ಇದಕ್ಕೆ ಮ್ಯಾಲೆ ಏನು ತಿಕ್ತಿಯಪ್ಪ ನೀನು? ಏನು ತಿಕ್ಕಿದ್ರು ಇದು ಸರಿ ಹೋಗುವುದಿಲ್ಲ. ಆಗಿ ಹೋಯ್ತು, ಇದು ಸಮದೋಗ್ತಾ ಬಂದದೇನೋ, ಇನ್ನು ಇದನ್ನು ನೀನು ಬಿಟ್ಟು ಹೋಗಬೇಕಾದ್ದೇ. ಯಾರೇ ಆಗೋಲ್ರಿ ಯಾಕೆ? ರಾಜನೇನು ಚಕ್ರವರ್ತಿಯನ್ನು ತನ್ನದರ ಸುಖಿಯ ಕೋಯಿನ ದೇಖಾ ಜೋ ದೇಖಾ ಸೋ ದುಃಖಿಯ ಹೋ. ಶರೀರಕ್ಕೆ ಧಾರಣೆ ಮಾಡಿ ಬಂದಂತಹ ಜೀವಿಗಳು ಯಾವನಾದ್ರೇನು? ರಾಜ ದುಃಖಿಯ, ರಂಕ ದುಃಖಿಯ, ಜಂಗಮ ದುಃಖಿಯ, ಸಾಧು ದುಃಖಿಯ. ರಾಜರು, ಚಕ್ರವರ್ತಿಗಳು, ಜಂಗಮಾದಿಗಳು. ಈ ಜಂಗಮಗಳಲ್ಲ, ಇವೆಲ್ಲ ಬರೀ ಕಾಟ್ಲಾಟದ ಜಂಗಮಗಳಿವು. ಜಂಗಮರು ಅಂತ ಬರ್ತಾರೆ ನೋಡ್ರಿ, ಮನೆ ಗಂಟೆಗಳೆಲ್ಲ ಆಡಿಸಿಕೊಂಡು ಕೂಗಾಡ್ಕೊಂಡು ಬರ್ತಿರ್ತಾವ. ಅವ್ರನ್ನ ಕೇಳ್ರಿ, ಏನಪ್ಪಾ ಬಸವಣ್ಣಪ್ಪ ಹೇಳಾನೆ, ಜಂಗಮನೇ ಶಿವಸ್ವರೂಪ ಅಂತ. ನೀವೆಲ್ಲ ಶಿವಸ್ವರೂಪಿಗಳು, ನಮ್ಮ ಮನೆ ಬಾಗಿಲಿಗೆ ಬಂದು ಒಳಗೆ ಯಾಕೆ ಹಿಡ್ಕೊಂಡಿದ್ದೀರಿ ಅಂತ ಕೇಳ್ರಿ. ಅವ್ರು ನಿಮ್ಗೆ ಏನು ಜವಾಬು ಕೊಡ್ತಾರೆ ತಿಳ್ಕೊಳ್ರಿ. ಆಗ ತಿಳಿಲಾರ್ದೆ ಈ ವೇಷ ಹಾಕ್ಕೊಂಡಲೇ ನಾನು ನಿನ್ನಂಗೆ ಏನಾದರೂ ಒಂದು ಉದ್ಯೋಗ ಮಾಡ್ಕೊಂಡಿದ್ರೆ ಚೆಂದಾಗಿತ್ತು, ತಿಳಿಲಾರ್ದೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮತ್ತೆ ಇವಾಗ ಏನು ಮಾಡ್ತೀವಿ? ಭಿಕ್ಷಾ ಬೇಡಕ್ಕೆ ಬಂದಿದ್ದೀನಿ, ಇಲ್ಲ ಅನ್ಬೇಡ, ಊಟ ಕಳಿಸಲೇ 3 ದಿವಸ ಆಯ್ತು ಉಂಡು ಅಂತ. ನಾವು ಅಂದ್ರೆ ಅವನಿಗೂ ದುಃಖ, ರಾಜ ಚಕ್ರವರ್ತಿಗಳಿಗೂ ದುಃಖ. ಇನ್ನು ಬಡವರಿಗೆ ಹೇಳ್ಬೇಕಾದ ಕೆಲಸವೇ ಇಲ್ಲ. ದುಃಖದ ಗುಂಪೇ ಅವನ ಮನೆಯಾಗ ಸೇರಿಬಿಟ್ಟಿರ್ತಾವ. ಅಂದಮೇಲೆ ಇದನ್ನು ನಾವು ಉಪಯೋಗಿಸ್ಕೊಂಡಿದ್ದು ತಪ್ಪಾಯಿತು. ಈ ಶರೀರವನ್ನು ಯಾವ ರೀತಿ ಉಪಯೋಗಿಸ್ಬೇಕಾಗಿತ್ತು ಆ ಸ್ಕೂಲ್ನಲ್ಲಿ ನಾವು ಓದಲಿಲ್ಲ. ಯಾವ್ಯಾವುದೋ ಸ್ಕೂಲ್ನಾಗ ಓದ್ಬಿಟ್ವಿ. ಇವಾಗಿನ ಓದುಗಳೆಲ್ಲ ಏನಾದರೂ ಕೆಲಸಕ್ಕೆ ಬರ್ತಾವ? BA MA ಏನೇನೋ ಮಾಡ್ಕೊಂಡು ತಿರುಗ್ತಾವ, ಬೀದಿ ಉದ್ಯೋಗಗಳು ಸಿಕ್ಕುವುದಿಲ್ಲ. ಒಂದು ತುಂಡು ಬಟ್ಟೆ, ಒಂದು ಒಪ್ಪತ್ತಿನ ಕೂಳು ಕೂಡ ಈ ವಿದ್ಯೆ ಕೊಡ್ಲಾರ್ದು. ಅಂದಮೇಲೆ ಅದ್ರಾಗೆ ನಮ್ಮ ಹುಡುಗನ ಓದಿಸ್ಬೇಕು. ನೆನ್ನೆ ಕಲ್ಯಾಣದುರ್ಗದಾಗ ಒಬ್ಬ ಎದುರು ಬಂದ. ಅವನು ಆಗ ನಮ್ಮೂರಿನಾಥ ಕಂಡಕ್ಟರ್ ಇದ್ದ ಹಿಂದೆ, ರಘು ಅಂತ. ಅವನು ಹಿಡ್ಕೊಂಡು ಒಂದು ಇದ್ದಾಗ ಎಷ್ಟು ಕಷ್ಟಪಡ್ತಾ ಇದ್ದೆ, ಅಯ್ಯೋ ಪಾಪ ಅಂತ ನಾನು ನಿನಗೆ ಕಣ್ಣು ಕೊಟ್ರೆ ನೀನಿಂತ ತಪ್ಪು ಕೆಲಸ ಮಾಡ್ತಾ ಇದ್ದೀಯಲ್ಲ. ಅದಕ್ಕೆ ಅವನೇನಂತಾನೆ, ಕಣ್ಣು ಇಲ್ಲದೆ ಇದ್ದಾಗಲೇ ನಾನು ಚೆನ್ನಾಗಿದ್ದೆ, ನೀನೇ ಅಲ್ಲ ನನಗೆ ಕಣ್ಣು ಕೊಟ್ಟಿದ್ದು, ನಾನು ಮಾಡೋ ಪಾಪ ನೀನು ಹೊರಲೇ ಅಂದ ಅವನು. ಅದಕ್ಕಾಗಿ ಅವನು ಶಿಲುಬೆಗೆ ಎತ್ತಿಬಿಟ್ರು. ನಾವು ಅದೇ ಮಾಡ್ತಾ ಇರೋದು. ಸಾಧು ಸನ್ಯಾಸಿಗಳಿಗೆ ರೋಗಗಳು ಯಾಕೆ ಬರ್ತಾವ ಅಂದ್ರೆ ನಾವು ಮಾಡೋ ತಪ್ಪುಗಳು. ನೀವೇನ್ ಮಾಡ್ತೀರ? ಮಾ ಗುರುವನ್ನಾಡು ಚೈರ ಸುಸ್ಕೊಂಟಾಡು ಅನ್ನೋದು, ಮಾಡಬಾರ್ದು ಕೆಲಸಗಳು ಮಾಡಿಬಿಡೋದು. ಮಾ ಗುರುವನ್ನಾಡ್ಲೆ, ಅದನ್ನು ಅವನು ಹೊರಬೇಕು. ಪ್ರಜೆಗಳು ಪಾಪ ರಾಜ ಹೊರತಾನೆ, ರಾಜನ ಪಾಪ ರಾಜ ಪುರೋಹಿತ ಹೊರತಾನೆ. ರಾಜ ಪುರೋಹಿತನ ಪಾಪ ಯಾರೂ ಹೊರಲ್ಲ, ಅವನು ಅದನ್ನು ಅನುಭವಿಸ್ಬೇಕು. ಇದು ಹಾಗೆ. ಇನ್ನೊಬ್ಬನು ಸತ್ಯ ಹೋಗಿದ್ದ, ಲಾಜರಸ್ ಅಂತ. ಯೇಸು ಕ್ರಿಸ್ತ ನೋಡಿ, ಅಯ್ಯೋ ಪಾಪ ಇವನಿಗೆ ಹೆಂಡರು ಮಕ್ಕಳು ಸಣ್ಣ ಸಣ್ಣ ಇದ್ದಾವೆ, ಇವನು ಬದುಕಿಸೋಣ ಅಂತ ಅವನ್ನ ಬದುಕಿಸಿದ. ಅವನು ಬದುಕಿಸಿದ ಮೇಲೆ ತನ್ನ ಸಂಸಾರವೋ ಏನೋ ಒಂದು ಮಾಡಿಕೊಂಡು ನೆಮ್ಮದಿಯಾಗ ಅವನು ಹೇಳಿದಂತೆ ಕೇಳಬೇಕಾ? ಇಲ್ಲ. ಅವಳ ಜೊತೆಗೆ ಇನ್ನಿಬ್ಬರನ್ನ ಮದುವೆ ಆದ. ಅವನ ಮನೆಯ ಒಳಗೆ 22 ಮಂದಿ ಮಕ್ಕಳಾಗ್ಬಿಟ್ರು. ಇನ್ನು ಅವುಗಳನ್ನೆಲ್ಲ ಸಾಕ್ಬೇಕಲ್ಲ, ಜರುಗದು ಕಳ್ತನ ಸುಳ್ತನ ಮಾಡಕ್ಕೆ ಹೋಗ್ಬಿಟ್ಟ. ಒಂದು ದಿವಸ ಅವನು ಕಳ್ತನ ಮಾಡ್ಕೊಂಡು ಬರುವಾಗ ಯೇಸು ಕ್ರಿಸ್ತನ ಕಣ್ಣಿಗೆ ಬಿದ್ದ. ಏನಪ್ಪಾ ಚೆನ್ನಾಗಿದ್ದೀಯ? ಏನು ಚೆನ್ನಾಗಿರೋದು? ನಾನು ಮೊದಲು ಸತ್ತೋಗಿದ್ದಾಗಲೇ ಚೆಂದಾಗಿದ್ದೆ, ನಿನ್ನಿಂದ ನೋಡಿ ನಾನು ಇವಾಗ ಕೆಟ್ಟು ಹೋದೆ. ಯಾರಪ್ಪ ಕೆಡಿಸಿದ್ರು? ನೀನು ಕೆಡುವಂದನೇನು? ಅವನು ಒಳ್ಳೆಯದು ಮಾಡು ಅಂದ. ನೀನು ಮಾಡಲಾರ್ದೆ ಕೆಟ್ಟದ್ದನ್ನು ಮಾಡಿ ಆ ಪಾಪವನ್ನು ಅವನಿಗೆ ಹೊರಿಸಿಬಿಟ್ಟೆ. ಇಲ್ಲದ್ರೆ ಅವನಿಗೆ
ಶಿಲೆಬೆಗೆ ಹಾಕಿ ಮಳೆ ತಕೊಂಡು ಬಡಿಯೋ ಕೆಲಸ ಏನಿತ್ತು? ಅವನಿಗೆ ಯಾರೂ ಶತ್ರುಗಳಿಲ್ಲ, ಮಿತ್ರರೂ ಇಲ್ಲ, ಎಲ್ಲರಿಗೂ ಅವನು ಬೇಕಾದವನು. ಅವಾಗ ಏನಂತಾನವನು? ಅಲ್ಲಿಗೂ ದಯಾಪರರು, ಪಾಪ ಇವರು ತಿಳಿಯದಲೇ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ, ಪರಮಾತ್ಮನೇ ಅವರನ್ನು ಕ್ಷಮಿಸು, ನನ್ನದೇ ತಪ್ಪು, ನನಗೆ ಶಿಕ್ಷೆ ಮಾಡು. ಏನು ತಪ್ಪು ಮಾಡಿದ್ದಿ ಅಂದರೆ ಮೂರ್ಖ ಜನರಿಗೆ ಬೋಧಿಸಿದ್ನಲ್ಲ, ಅದೇ ತಪ್ಪು. ಅಲ್ಪ ಸ್ವಲ್ಪ ತಿಳುವಳಿಕೆ ಇದ್ದವನಿಗೆ ಬೋಧಿಸಿದ್ರೆ ಚೆಂದಾಗಿತ್ತು. ಮೂರ್ಖ ಜನರಿಗೆ ಬೋಧಿಸಿ ನಾನಿಂಥ ಶಿಕ್ಷೆಗೆ ಗುರಿಯಾದೆ, ಅದು ನನ್ನದೇ ತಪ್ಪು. ನಿನ್ನ ಕಮ್ಯಾಂಡ್ಮೆಂಟ್ನಲ್ಲಿ, ನಿನ್ನ ಆಜ್ಞೆಯಲ್ಲಿ ಇದು ಒಂದೇ ನಾನು ತಪ್ಪಿದ್ದು. ಕೇಳುವಾತನಿಗೆ ಹೇಳು, ಬಾಗಿಲು ತಟ್ಟಿದಾತನಿಗೆ ಬಾಗಿಲು ತೆಗಿ, ಕೂಗಿದವನಿಗೆ ಬದಲು ಕೂಗು ಕೊಡು. ಇದು ಪರಮಾತ್ಮನ ಕಮ್ಯಾಂಡ್ಮೆಂಟ್ಸ್. ಇದರೊಳಗೆ ಇವನು ತಪ್ಪು ಬಿಟ್ಟ ಯೇಸು ಕ್ರಿಸ್ತ, ಅದಕ್ಕಾಗಿ ಅವನ ಆ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಹಾಗೆಯೇ ನಮಗೂ ಪರಮಾತ್ಮನ ಈ ಶರೀರವನ್ನು ಕೊಟ್ಟಿದ್ದಾನೆ. ಯಾತಕ್ಕಾಗಿ ಕೊಟ್ಟಿದ್ದಾನೆ ಇದನ್ನು ಮೊದಲು ಸ್ಕೂಲ್ನಲ್ಲಿ ತಿಳಿದು ಬಿಡಬೇಕು. ಅದಕ್ಕಾಗಿ ಮೊದಲು ಗುರುಕುಲ ಅಂತ ಇತ್ತು. ಆ ಗುರುಕುಲದಲ್ಲಿ ಈ ಶರೀರವನ್ನು ಯಾವ ಕೆಲಸಕ್ಕೆ ಉಪಯೋಗಿಸಬೇಕು, ಇದರೊಳಗೆ ಏನೇನು ಕೆಮಿಕಲ್ಸ್ ಇದೆ, ಇದು ಏನೇನು ಉಪಯೋಗಕ್ಕೆ ಬರುತ್ತೆ ಅನ್ನುವುದನ್ನೆಲ್ಲ ಬೋಧಿಸ್ತಿದ್ರು. ಅದರಂತೆ ಆ ಗುರುಕುಲದಲ್ಲಿ ಆ ವಿದ್ಯೆಯನ್ನು ಕಲಿತುಕೊಂಡಂತಹ ವಿದ್ಯಾರ್ಥಿ ಆ ಗುರು ಹೇಳಿದಂತೆ ಇದನ್ನು ಉಪಯೋಗಿಸ್ತಿದ್ದ. ಬೆಳಗಿನ ಜಾವದಲ್ಲಿ ಎದ್ದು ಪರಮಾತ್ಮನ ಚಿಂತಾ ಮಾಡು, ಒಳ್ಳೆ ಗಾಳಿ ಸೇವನೆ ಮಾಡು, ಒಳ್ಳೆ ಪರಿಶುದ್ಧವಾದ ಆಹಾರವನ್ನು ಭೋಜನ ಮಾಡು, ಪ್ರತಿ ದಿವಸ ಈ ಶರೀರವನ್ನು ಶುದ್ಧಪಡಿಸು, ಹೊರಗೆ ಒಳಗಡೆಗೆ ಶುದ್ಧಪಡಿಸು ಕ್ರಿಯೆಯನ್ನು ತೋರಿಸಿಕೊಟ್ರು. ಅವರುಗಳು ಆ ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಒಬ್ಬನಾಗಲಿ 10 ಮಂದಿ ಆಗಲಿ ಈ ಪ್ರಪಂಚವನ್ನೇ ಉದ್ಧಾರ ಮಾಡುವಂಥ ಧೀರ ಪುರುಷರಾದರು. ನಾವು ಬೆಳಿಗ್ಗೆ ಏಳ್ತಿರ್ಲಿಕ್ಕಾಗಿ ಮಖ ಕೂಡ ತೊಳೆಯೋದಿಲ್ಲ, ಅಡುಗೆ ಮನೆಗೆ ತೂರು ಬಿಡೋದೆ, ಕಾಪು చేసినావా లేదా, ಇಲ್ಲದ್ರೆ ಅವಳು ಹಿಡ್ಕೊಂಡು ಜಾಡಿಸ್ಬಿಡೋದು. ಅವಳು ಏನು ಮಾಡ್ತಾಳೆ? ಕಟ್ಕೊಂಡು ತಪ್ಪಿಗೂ ಒದಗಳು ತಿಂತಾಳೆ. ಎಷ್ಟು ದಿವಸ ತಿಂತಾಳೆ? ಅವಳು ಏಟುಗಳು ತಿಂದು ತಿಂದು ಅವಳ ಮೈ ಕೂಡ ಆ ಅಭ್ಯಾಸಕ್ಕೆ ಬಂದುಬಿಡ್ತದೆ. ಅವಳ ಶರೀರ ಕೂಡ ನಿನ್ನ ಏಟುಗಳು ಲೆಕ್ಕ ಮಾಡೋದಿಲ್ಲ. ಆಮೇಲೆ ಅವಳು ತಗೊಂತಾಳೆ ಪಾತ್ರೆನೋ ಗೆರಟೋ ಪಾರ್ಕೆನೋ ತಗೊಂಡು ನಿನ್ನ ಜಾಡಿಸಿಬಿಡ್ತಾಳೆ. ಆಗ ನೀನು ಮನೆ ಬಿಟ್ಟೆ ಓಡೋಗ್ಬೇಕಾಗ್ತದಲ್ಲ, ಅಲ್ಲಿ ಇರ್ಲಿಕ್ಕೆ ಬರುವುದಿಲ್ಲ. ಯಾಕಂದರೆ ತಾಯಿ ಜೊತೆ ಮಕ್ಕಳು ಸೇರ್ಕೊಂತವ, ಹಾಕು ಈ ಸೊಳೆ ಮಗನ್ನ ಅಂತವ, ಅವನು ಇವೊಂದು ಯಾವಾಗಲೂ ಗಲಾಟೆ ಆಗಿದೆ ಮನೆಯಲ್ಲಿ ಅಂತ, ಅವು ಕೂಡ ನಿನಗೆ ಎದುರು ತಿರುಗಿಬಿಡ್ತು. ಈ ಶರೀರವನ್ನು ಉಪಯೋಗ ಮಾಡುವ ಕ್ರಮ ನಾವು ತಿಳಿದಿದ್ರೆ ಯಾರಿಗೂ ನೀನು ಬಾನಿಸನಾಗಿರುವ ಕೆಲಸ ಇಲ್ಲ, ರಾಜನಾಗಿರ್ಬೋದು. ಅದೇ ಸಂತರು ನಿನಗೆ ಬೋಧಿಸುವ ವಿದ್ಯೆ. ಏನಂತಾರೆ ಅದಕ್ಕೇನು? ಚಲೋ ಚಲೋ ನಿತು ಕಾಲು ಪುಕಾರೆ, ಏಕ ದಿನ ತಜ್ನಾಯಕ ಪರದೇಶ. ಈ ಪರದೇಶ ಇದು ನಿನ್ನ ದೇಶ ಅಲ್ಲ. ಇಲ್ಲಿಂದ ಒಂದು ದಿವಸ ನೀನು ಏನೇನು ಮಾಡು ಬಿಟ್ಟು ಹೋಗ್ಬೇಕಿದನ್ನ. ಯಾರೂ ಇಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕಿಲ್ಲ. ಎಂಥವನಾಗ್ಲಿ ಇದನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ನೀನು ಬಿಡ್ಲಿಲ್ಲ ಅಂತ ಹೇಳಿ ಬಲಾತ್ಕಾರ ಮಾಡಿ ಕೂತ್ರೆ ಯಮದೂತರು ಒದ್ದೊದ್ದು ಎಳ್ಕೊಂಡು ಹೋಗ್ತಾರೆ. ಅವ್ರ ಕೈಗೆ ಸಿಕ್ಕುವುದರ ಮೊದಲೇ ಇದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನೀನು ತಿಳಿ. ಇದು ಒಂದು ದ್ರಾಕ್ಷಿ ಹಣ್ಣು ಇದ್ದಂಗೆ ಶರೀರ. ದ್ರಾಕ್ಷಿ ಹಣ್ಣನ್ನು ನೀನು ಹಾಗೆ ಇಟ್ಟರೆ ಅದು ಇರುವುದಿಲ್ಲ, ಕೆಟ್ಟ ಹೋಗ್ತದೆ. ಸಂತರು ಏನು ಮಾಡಿದರು? ಅವ್ರಿಗೆ ಗೊತ್ತು ಇದು ಒಂದು ದ್ರಾಕ್ಷಿ ಹಣ್ಣು ಅಂತ. ಇದರಿಂದ ಅವ್ರು ಏನು ಮಾಡಿದ್ರು ಅಂದರೆ ದ್ರಾಕ್ಷಿಯ ರಸವನ್ನು ತೆಗೆದರು. ಈ ಶರೀರವನ್ನು ಯೋಗ, ಅಭ್ಯಾಸ, ಸೇವಾ, ಧ್ಯಾನ, ಸ್ಮರಣೆಯಲ್ಲಿ ಇಟ್ಟು ಏನು ಮಾಡಿದರು ಅಂದರೆ ಆ ನಾಮ ಅಮೃತವನ್ನು ಇದರಿಂದ ತೆಗೆದರು. ಅದು ಕೆಡೋದೇ ಇಲ್ಲ. ಯುಗಗಳು ಕಳೀಲಿ ಆ ದ್ರಾಕ್ಷಾರಸ, ಆ ನಾಮರಸ ಕೆಡುವುದಿಲ್ಲ. ಅದಕ್ಕಾಗಿ ಅದನ್ನು ಏನು ಮಾಡಿದ್ದಾರೆ? ವೈನ್ ಅಂತ ಕರೀತಾರೆ. ವೈನ್ ಅನ್ನುವುದರ ನಿಜವಾದ ಅರ್ಥವೇನೆಂದರೆ ಸ್ಪಿರಿಟ್ ಅಂತ. ವೈನ್ ಇಟ್ ಈಸ್ ಎ ಪವರ್. ಆ ಒಂದು ದ್ರಾಕ್ಷಿ ಹಣ್ಣಿನಿಂದ ಆ ರಸವನ್ನು ತೆಗೆದು ಪ್ರಿಸರ್ವ್ ಮಾಡ್ತಾರೆ. ಭೂಮಿ ಒಳಗೆ ಹೂಳಿ ಇಡ್ತಾರೆ. ದೊಡ್ಡ ದೊಡ್ಡ ಟ್ಯಾಂಕ್ಗಳು ಮಾಡಿ ಗಾಳಿ ಸಂಪರ್ಕ ಇರಲಾರ್ದೆ ಇಟ್ಟು ಅದನ್ನೆಲ್ಲ ಬಂದೋಬಸ್ತ್ ಮಾಡಿಬಿಡ್ತಾರೆ. ಅದು ಎಷ್ಟೆಷ್ಟು ಹಳೇದಾಗ್ತದೋ ಅಷ್ಟೆಷ್ಟು ಅದರೊಳಗೆ ಶಕ್ತಿ ಬಂದ್ಬಿಡ್ತದೆ. ಅದಕ್ಕಾಗಿ ಅದಕ್ಕೆ ಖರೀದಿ ಕೂಡ ಹೆಚ್ಚು.
ಅದೇ ಬರೇ ದ್ರಾಕ್ಷಿ ಆದರೆ ಕೆಟ್ಟು ಹೋಗ್ಬಿಡ್ತದೆ. ಹಾಗೆ ಇದೊಂದು ಬರೀ ದ್ರಾಕ್ಷಿ ಹಣ್ಣಿದ್ದಂಗೆ ಶರೀರ, ಇದು ಯಾವಾಗಲಾದರೂ ಕೆಟ್ಟು ಹೋಗ್ಬೋದು. ಇದಕ್ಕೆ ಅಪಾಯಗಳು ಹೆಚ್ಚು. ಹುಳ ಹುಟ್ಟಿಗಳು ಹೇಗೆ ಹಣ್ಣುಗಳನ್ನು ತಿಂದು ಬಿಡ್ತದೋ ಹಾಗೆ ಈ ಶರೀರ ಅನ್ನೋ ದ್ರಾಕ್ಷಿ ಹಣ್ಣನ್ನು ಕೂಡ ಅನೇಕ ವಿಧವಾದಂತಹ ಶತ್ರುಗಳುಂಟು, ಅವುಗಳು ಹಾಳು ಮಾಡಿಬಿಡ್ತವೆ. ಅವೆಲ್ಲ ಬಂದು ಮುಟ್ಟುವುದರೊಳಗಾಗಿ ನಾವು ಸಂತರಲ್ಲಿ ಹೋಗಿ ಶರಣಾದರೆ ಅವ್ರೇನು ಮಾಡ್ತಾರೆ ಅಂದರೆ ಈ ಶರೀರದಲ್ಲಿಯೇ ಇರತಕ್ಕಂಥ ನಾಮದ ಅಮೃತ, ಆ ವೈನ್, ಅದನ್ನು ನಿನಗೆ ಕುಡಿಸಿಬಿಡ್ತಾರೆ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತರ ಜೀವನ ಚರಿತ್ರೆಯಲ್ಲಿ ಓದ್ತೇವೆ, ಅವನು ಸಮುದ್ರದ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ ಎಲ್ರಿಗೂ ಕುಡಿಸಿಬಿಟ್ಟ ಅಂತ. ಅದೊಂದು ಅದ್ಭುತವಾದಂತಹ ಚಮತ್ಕಾರ ಮಾಡ್ದ. ಅಲ್ಲ, ಈ ಒಂದು ಶರೀರವನ್ನೇ ಏನು ಮಾಡ್ದ, ತನ್ನ ಆಜ್ಞಾನುಸಾರವಾಗಿ ಇದಕ್ಕೆ ಹೀಗೆ ಉಪಯೋಗ ಮಾಡಿಕೊಂಡ್ರೆ ಇದರಲ್ಲಿ ನಾಮಾಮೃತ ರಸ ಜಾಗೃತಿ ಆಗ್ತದೆ, ಅದಕ್ಕೆ ನೀನು ಪಾನ ಮಾಡಿಬಿಡು, ನೀನು ಶಾಶ್ವತನಾಗಿರ್ತೀವಿ, ಅದು ಶಾಶ್ವತ. ಅದಕ್ಕೆ ನಾವು ಕುಡಿಬೇಕು, ಆಗ ನೀನು ಸುಖ ಸಂತೋಷ ಅಂದರೆ ಅದಕ್ಕೆ ಪ್ರಮಾಣ ಸಿಗ್ತದೆ. ಇಲ್ಲಿ ನಾವು ಕುಡಿದಿದ್ದೆಲ್ಲ ಬರೀ ಕಾಮ ಕ್ರೋಧ ಲೋಭ ಮೋಹಾದಿಗಳು ಅನ್ನೋ ವಿಷ ಕುಡಿದು ನಾನು ಶಾಂತಿ ಸಂತೋಷದಿಂದ ಇರಬೇಕಂದ್ರೆ ಹೇಗಾಗ್ತದೆ? ನೀನು ಮಾಡುವ ತಪ್ಪು ಕೆಲಸಗಳನ್ನ ಕೂತು ಒಂದು ಸರ್ತಿ ಆಲೋಚನೆ ಮಾಡು. ನಾವು ಮಾಡಿದ್ದೆಲ್ಲ ಬರೀ ಆಶೆಯಿಂದ ಕೂಡಿ ದೆವ್ವದಂತೆ ಕುಣಿದು ಬಿಟ್ವಿ. ಮತ್ತೆ ನಮ್ಗೆ ಎಲ್ಲಿಂದ ಸುಖ ಸಿಗ್ತದೆ? ಸುಖ ನಿಮ್ಮ ಅಪ್ಪನ ಮನೆ ಸೊತ್ತಲ್ಲ, ಅದಕ್ಕಾಗಿ ನಿನ್ನ ಪ್ರಾಣವನ್ನು ಅರ್ಪಣೆ ಮಾಡಬೇಕು. ಈ ಕಡೆಯಿಂದ ನಿನ್ನ ಪ್ರಾಣ ಚೈತ್ಯವನ್ನು ತೆಗೆದು ಅಂತರ್ಮುಖ ಮಾಡಿ ಈ ಬೃಹಮದ್ದಿತದಲ್ಲಿ ತಂದು ನಿಲ್ಲಿಸಿದಾಗ ನಿನಗದು ಸಿಗ್ತದೆ. ನೀನು ಮನೆಯಾಗೆ ಇರಿಸಿಕೊಂಡಿದ್ದಿ, ಹೊರಗಡೆ ಅಡ್ಡಾಡ್ತಿ. ಇದನ್ನು ಹೇಳಿದರೆ ಕೇಳಿ ತಿಳಿದು ಮಾಡೋರು ಎಷ್ಟು ಮಂದಿ ಅದಾರೆ? ಯಾರೋ ಕೋಟಿಗೆ ಒಬ್ಬರು, ಲಕ್ಷಕ್ಕೂ ಒಬ್ಬರು ಸಿಗ್ತಾರೋ ಇಲ್ಲವೋ? ಇನ್ನು ಉಳ್ದವೆಲ್ಲ ಏನು? నువ్వు చెప్పేది చెప్పువయ్యా, మొదట నాది విను. ఏడిది నీది ಅಂದರೆ ಅದೇ ರೆಡ್ಡೊಚ್ಚೆ ಮೊದಲೆತ್ಕೋ, ಅದೇ ಕತೆ, ಇನ್ನೇನಿಲ್ಲ. ರಾಮನಿಗೂ ಸೀತೆಗೂ ಏನು ಸಂಬಂಧ ಅಂದಂಗೆ ಹಗಲು ರಾತ್ರಿ ರಾಮಾಯಣ ಕೇಳೋದು, ತಿರುಗಿ ಬೆಳಗ್ಗೆ ಬಂದು ರಾಮನಿಗೆ ಸೀತೆಗೆ ಏಮ್ ಕಾವಲ್ಲ, ಏನು ಹೇಳಬೇಕು ಅವನು? ಹೀಗೆ ನಾವು ಮತ್ತೆ ಹಿಂದಿಂದಕ್ಕೆ ಹೋಗ್ತಾ ಇದ್ದೀವಿ. ಆಗಲಿ ಗುರು ಹೇಳಿದಂತೆ ಅಂತರ್ಮುಖರಾಗಿ ಅದಕ್ಕೆ ಪ್ರಾಪ್ತ ಮಾಡುವ ಕ್ರಿಯಾ. ನಿಷ್ಕ್ರಿಯವಾಗಿ ನೀನು ಸುಮ್ಮನೆ ಕೂತರೆ ಅದು ಪ್ರಕಟವಾಗ್ತದೆ. ಆ ನಾಮ ತಾನು ಪ್ರಕಟವಾಗುತ್ತೆ. ನೀನೇನಲ್ಲಿ ಸರ್ಕಸ್ ಮಾಡಬೇಕಾದ ಕೆಲಸ ಇಲ್ಲ. ಸುಮ್ಮನೆ ಕೂಡು, ಹೊರಗಿಂದ ಆಲೋಚನೆಗಳನ್ನೆಲ್ಲ ಬಿಟ್ಟುಬಿಡು, ಯಾವ ಸಂಕಲ್ಪವೂ ಮಾಡಬೇಡ. ಸುಮ್ಮನೆ ಕೂಡುವುದೇ ಒಂದು ಅಭ್ಯಾಸ ಮಾಡಿದರೆ ಆ ಶಬ್ದ ನಿನ್ನಲ್ಲಿ ಪ್ರಕಟವಾಗ್ತದೆ. ನಮಗೆ ಸುಮ್ಮನೆ ಕೂತ್ಕೊಳ್ಳುವುದು ಜನ್ಮದಿಂದ ಬರಲಿಲ್ಲ. పోవల్లండి పోవల్ల, ఇవో ఇప్పుడు ఈడిస్తే చాలు, పరిగెత్తే వాళ్ళే ఎక్కువ. నిదానంగా పోదామనే వాళ్ళు కూడా లేరు, ಪರಿಗೆತ್ತೆ ಒಳ್ಳೆ ఎక్కువ. ಅಂದಮೇಲೆ ನೀನು ಕುಂತಿದ್ಯಾವಾಗ? ಇದು ಕೂತರೆ ಮಾತ್ರ ಸಿಗ್ತದೆ, ತಿರುಗಾಡಿದರೆ ಇದು ಸಿಕ್ಕುವುದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಋಷಿ ಮುನಿಯಾದಿಗಳು ಒಂದು ಏಕಾಂತ ಸ್ಥಾನವನ್ನು ಮಾಡಿಕೊಂಡು ಅಲ್ಲಿ ಕೂತು ಬಿಟ್ರು ಸುಮ್ಮನೆ. ಅವ್ರನ್ನ ನೋಡಿ ನಾವೇನಂತೇವೆ, ಇವರು ಸೋಮಾರಿಗಳಯ್ಯ. ಮಲುಕ್ದಾಸರು ಒಂದು ಕಡೆಗೆ ಏನಂತಾರೆ, ಈ ಕೊಂಡ ಪೆಂಜರಿ ಅಂತೇಳಿ ಹಾವಿರ್ತದೆ, ದಾಸರ ಹಾವು ಅಂತೀವಿ ನಾವು. ಅದನ್ನ ನೀವೇನಂತೀರ? ಕೊಂಡ ಚಿಲುವ. ಅದು ಏನೂ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಒಂದು ಕಡೆಗೆ ಮಲಗಿರ್ತದೆ. ಅದಕ್ಕೆ ಆಹಾರ ಹೇಗೆ ಬರ್ತದೆ? ಕೆಲಸ ಮಾಡೋದಿಲ್ಲ, ಏನಿಲ್ಲ. ನಾವು ಇಷ್ಟೊಂದು ಕೆಲಸ ಮಾಡ್ತೀವಿ, ಒಪ್ಪತ್ತು ಹೊಟ್ಟೆ ತುಂಬಿಕೊಳ್ಳೋದೇ ಕಷ್ಟ. ಅದು ಸುಮ್ಮನೆ ಅದಲ್ಲ, ಅದಕ್ಕೆ ಹೆಂಗೆ ಆಹಾರ ಸಿಗ್ತದೆ? ಅದು ಇರೋ ಕಡೆಗೆ ಆಹಾರ ಹೋಗ್ತದೆ. ಯಾವುದೇ ಒಂದು ಪ್ರಾಣಿ ಪಕ್ಷಿಯಾದಿಗಳು ಅಲ್ಲಿಗೆ ಹೋದಾಗ ಸುಮ್ಮನೆ ಮಲ್ಕೊಂಡೇ ಇರ್ತದೆ, ಶ್ವಾಸದಿಂದ ಎಳ್ಕೊಂಡು ಹೊಟ್ಟೆ ಒಳಗೆ ಹಾಕಬಹುದು. ಮೊನ್ನೆ ಎಲ್ಲಿ ಒಂದು 6 ಅಡಿ ಉದ್ದ 3 ಅಡಿ ದಪ್ಪ ಆ ಕೊಂಡ ಚಿಲುವನ ಮೈಸೂರು ಸ್ಟೇಟ್ನಲ್ಲೂ ಏನೋ ಕೊಂದು ಹಾಕಿದ್ರು ಅಂತ. ಅದು 3 ಮಂದಿ ಮಕ್ಕಳನ್ನ ತಿಂದುಬಿಟ್ಟದು. ಅದನ್ನು ಪಾಪ ಹಳ್ಳಿ ಜನರು ನೋಡಿ ಫಾರೆಸ್ಟ್ನವ್ರಿಗೆ ಹೇಳಿದ್ದಾರೆ. ವಿಜಯೇಂದ್ರ ಅಂಥೇಳಿ ಅವನು ಫಾರೆಸ್ಟ್ ರೇಂಜರ್. ಅವನು ಶಿಕಾರು ಗನ್ ತಗೊಂಡು ಫೈರ್ ಮಾಡೋದ್ರೊಳಗೆ ಬಹಳ ಬುದ್ಧಿವಂತನಂತೆ. ಅವನ್ನ ಕರ್ಕೊಂಡು ಹೋದರೆ ಅದು ಎಲ್ಲಿದೆ ಅಂಥೇಳಿ ಪತ್ತೆ ಮಾಡಿ ನೋಡಿ ಅದನ್ನು ಸುಟ್ಟುಕೊಂಡುಬಿಟ್ಟೆ. ಮತ್ತು ಆ ಕೊಂಡ ಚಿಲುವ ಅಂದ್ರೆ ಏನು, ಆ ಹಾವಿಗೆ, ಸುಮ್ಮನೆ ಇರುವ ಹಾವಿಗೆ ಆಹಾರ ಹೆಂಗೆ ಸಿಗ್ತದೆ? ಮಲುಕ್ದಾಸರು ಏನಂತಾರೆ, ಸುಮ್ಮನೆ ಇರುವ ಹಾವಿಗೆ ಆಹಾರವನ್ನು ಅದು ಇರೋ ಕಡೆ ಕೊಡ್ತಾನೆ ಅಂದರೆ ಅವನದೇ ಚಿಂತೆ ಮಾಡ್ತಾ ಕೂತಿರೋನಿಗೆ ನಿನಗೆ ಕೊಡನೇನು ಅಂದರೆ ನಿನಗೆ ವಿಶ್ವಾಸ ಇಲ್ಲ ಅಷ್ಟೇ.
ವಿಶ್ವಾಸ ಬರುವುದು ಹೇಗೆ? ಅದು ಹೇಗ್ರಿ ಬರ್ತದ ಆ ವಿಶ್ವಾಸ? ಅದಕ್ಕೆ ಏನಂತಾರೆ ಒಂದು ಕಡೆಗೆ ರಾಧಾಸ್ವಾಮಿಗಳು, ಹಳ್ಳಿಗಳ ಕಡೆಗೆ ಈ ಕಪಲೆ ಬಾವಿಗಳು ಅಂತ ಇರ್ತಾವೆ. ಅದಕ್ಕೆ ಬಾನೆ ಅಂತ ಹೇಳಿ ಚರ್ಮದಲ್ಲಿ ಬಾನೆ ಮಾಡಿರ್ತಾರೆ, ಅದು ನೀರು ಮೇಲಕ್ಕೆ ಹೊರ್ತಿರ್ತದೆ. ಅದಕ್ಕೊಂದು ಹಗ್ಗ ಕಟ್ಟಿರ್ತಾರೆ, ಎತ್ತುಗಳಿಗೆ ಹಗ್ಗ ಕಟ್ಟಿರ್ತಾನೆ. ಅದು ಎತ್ತುಗಳು ಎಳಿತಿರ್ತದೆ, ಆ ನೀರು ತುಂಬಿಕೊಂಡು ಆ ಚರ್ಮದ ಚೀಲ ಹೊರಗಡೆಗೆ ಬಂದು ಚೆಲ್ತಿರ್ತದೆ. ಅಲ್ಲಿ ಗುಂಡು ಕಲ್ಲುಗಳು ಹಾಕಿರ್ತಾರೆ ಒಂದು ಸೈಡ್ನಲ್ಲಿ, ಅದರ ಮೇಲೆ ಹಗ್ಗ ಬರ್ತಾ ಇರ್ತದೆ, ಹೋಗ್ತಿರ್ತದೆ. ಕಲ್ಲು ಬಹಳ ಗಟ್ಟಿ, ಹಗ್ಗ ಮೆತು, ಹೌದಿಲ್ಲ? ಆ ಕಲ್ಲಿನ ಮೇಲೆ ಮೇಲಕ್ಕೆ ಕೆಳಕ್ಕೆ ಹಗ್ಗ ಹೋಗೋದು ಬರೋದು ಮಾಡ್ತಾ 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 ಏನಾಗಿ ಹೋಗಿರ್ತದೆ ಅಂದರೆ ಅಲ್ಲಿ ಆ ಕಠಿಣವಾದ ಕಲ್ಲನ್ನು ಕೂಡ ಕೊಯ್ದು ಬಿಡ್ತದೆ. ಅದು ಪ್ರತ್ಯಕ್ಷವಾಗಿ ನೋಡಿದ್ರೇನೆ ಗೊತ್ತಾಗೋದು. ಹಾಗೆ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ನಿನ್ನ ಹೃದಯ ಏನು ಕಲ್ಲಲ್ಲ, ಅದು ಕಲ್ಲು. ಕಲ್ಲೇ ಹಗ್ಗದ ಏಟಿಗೆ ಕರಗಿ ಹೋಯಿತು. ನಿನ್ನ ಹೃದಯ ಬೆಣ್ಣೆಯಂತೆ ಮೃದು. ಅಲ್ಲಿ ಪ್ರತಿನಿತ್ಯ ಗುರು ಹೇಳಿದಂತೆ ಸ್ಮರಣೆ ಅಭ್ಯಾಸವನ್ನು ನೀನು ಮಾಡ್ತಾ ಮಾಡ್ತಾ ಬಂದಾಗ ಅಲ್ಲಿ ಅನೇಕ ವಿಧವಾದಂತಹ ಬದಲಾವಣೆಗಳು ಕಾಣಿಸ್ತದೆ. ಈ ದುರ್ಗುಣಗಳೆಲ್ಲ ಒಂದೊಂದು 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 ಬಿಟ್ಟು ಹೋಗುವುದು ಗೊತ್ತಾಗ್ತದೆ ನಿನಗೆ. ನಿನ್ನ ಚೈತನ್ಯ ಮೇಲ್ಮುಖವಾಗ್ತದೆ. ನೀನು ಮನೆಯಲ್ಲೇ ಕೂತು ಸನ್ಯಾಸಿ ಆಗಿಬಿಡ್ತೀಯ, ಹೆಂಡ್ರ ಮಕ್ಕಳ ಮಧ್ಯದಲ್ಲೇ ನೀನು ಸನ್ಯಾಸಿ ಆಗಿರ್ತೀಯ. ನಿಜ ನಿಜ ಗೊತ್ತಾಗಿ ಹೋಗ್ತದೆ, ಸುಳ್ಳು ಸುಳ್ಳು ಬಿಟ್ಟು ಹೋಗ್ತದೆ. ಆಗಲೇ ನಿನಗೆ ಸುಖ ಸಿಕ್ಕೋದು. ನೀನು ಹುಡುಕೋ ಯಾವುದೊಂದು ಸುಖ ಇದೆಯೋ ಆ ಸುಖ ಸಿಕ್ಕಬೇಕಂದ್ರೆ ಧ್ಯಾನದಲ್ಲಿ ಅಭ್ಯಾಸದಲ್ಲಿ ಸಿಗ್ತದೆ. ಇದಕ್ಕೆ ವಿಶ್ವಾಸ ಬೇಕಲ್ಲ, ಅದನ್ನು ಹೋಗಿ ನೋಡ್ರಿ, ಆ ಕಪಲೆ ಬಾವಿ ಹತ್ರಕ್ಕೆ ಹೋಗಿ ನೋಡ್ರಿ, ಗೊತ್ತಾಗ್ತದೆ. ಆ ಕಠಿಣವಾದ ಕಲ್ಲು ಮೃದುವಾದ ಹಗ್ಗದ ಸಂಚಾರದಿಂದ ಎರಡು ತುಂಡಾಗಿ ಹೋಗ್ಬಿಡ್ತದೆ. ಅದನ್ನು ಬದಲಾಯಿಸ್ತಿರ್ತಾರೆ ಅವರು. ಬೆಟ್ಟಗುಡ್ಡಗಳಲ್ಲಿ ಹೋಗಿ ಗುಂಡುಗಳು ತಗೊಂಡು ಬಂದು ಹಾಕ್ತಿರ್ತಾರೆ. ಅದಕ್ಕೆ ನೋಡಿದವನು ನಾನು ಹೀಗೆ ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ಕಲ್ಲು ಕರಗಿ ಹೋಗ್ತದೆ ಕಠಿಣವಾದ್ದು, ನನ್ನ ಹೃದಯ ಬದಲಾವಣೆ ಆಗಲಾರದೇನು ಅನ್ನೋ ವಿಶ್ವಾಸ ಬಂದ್ಬಿಡ್ತದೆ. ಅದಕ್ಕಾಗಿ ಇವೆಲ್ಲ ನೋಡಬೇಕು. ಇಲ್ಲೆಲ್ಲದವು ನೋಡಕ್ಕೆ ಬಾವಿಗಳೇ ಇಲ್ಲ. ಇವೆಲ್ಲ ಕೇಳಿ ಆದರೂ ತಿಳಿದು ಹೌದು ಇದು ನಿಜ, ನಾನು ಇದರಂತೆ ಆಗಬೇಕು ಅನ್ನುವವನು ನಿಜವಾಗಿಯೂ ಪರಮಾತ್ಮನ ಮಗನಾಗುತ್ತಾನೆ. ಇದೆಲ್ಲ ಯಾತ್ರದ್ದು ಬಿಡು, ಇದರೊಳಗೆ ನಂಬಿಕೆ ಇಡೋದು ತಪ್ಪು, ಇದೇನು ಕೆಲಸಕ್ಕೆ ಬರ್ತದೆ ಅಂತ ಹೇಳಿ ತಿರಸ್ಕಾರ ಮಾಡಿ ಹೋದವನೇ ಮನಸ್ಸಿನ ಕೈಗೆ ಸಿಕ್ಕಿ ನಷ್ಟವಾಗಿ ಹೋಗೋದು. ಅವನ್ನೇ ಕಾಲಪುರುಷನು ಒದ್ದು ಒದ್ದು ಎಳ್ಕೊಂಡು ಹೋಗ್ಬಿಡ್ತಾನೆ. धन संपत्ति कुछ संग ना जावे, ಚಿನ್ನ ಮೇ ಚುಟೆ ಯಹಾಕೆ ಯೇಷ. ಅದಕ್ಕಾಗಿ ಏನಂತಾರೆ, ಧನ ಸಂಪದಾದಿಗಳು ಯಾವುದು ಅನ್ನುವುದು ನಿನಗೆ ಗೊತ್ತಿರಲಾರದೆ ಈ ನಕಲಿ ಧನಗಳನ್ನ ಸಂಪಾದನೆ ಮಾಡ್ತಾ ಇದ್ದಿ, ಸುಳ್ಳಾದ ದ್ರವ್ಯಗಳನ್ನು ಸಂಪಾದನೆ ಮಾಡ್ತಾ ಇದ್ದಿ. ಇದನ್ನ ಅಲ್ಲಿಗೆ ತಕೊಂಡು ಹೋಗು, ನಿನಗೆ ಬಿಡ್ತಾರೇನು? ನಮ್ಮ ಇಂಡಿಯಾ ದೇಶದ ಹಣ ಇನ್ನೊಂದು ದೇಶದಲ್ಲಿ ಕೆಲಸಕ್ಕೆ ಬರೋದಿಲ್ಲ, ಇಲ್ಲೇ ಬರೋದಿಲ್ಲ, ಇನ್ನು ಅಲ್ಲಿಗೆಲ್ಲಿ ಬರ್ತದೆ. ಇದನ್ನು ಸುಮ್ಮನೆ ಕುಪ್ಪೆ ಹಾಕ್ತಿರೋದು. ನಾವೊಂದು ಸರ್ತಿ ಬೆಂಗಳೂರಿನಲ್ಲಿ ಚಂದ್ರಶೇಖರಪ್ಪ ಅಂತ ಹೇಳಿ ರೇಷ್ಮೆ ವ್ಯಾಪಾರಸ್ಥ, ನೀನು ಬೆಳ್ಳಿ ತಟ್ಟೆ ಮಾಡಿಸಿದ್ದೆ ನೋಡು ಬೆಂಗಳೂರಿನಲ್ಲಿ. ಅವರ ಫ್ಯಾಕ್ಟ್ರಿ ಹಿಂದ್ಗಡೆ ಮನೆ. ಅವರು ರೇಷ್ಮೆ ವ್ಯಾಪಾರ ಮಾಡೋರು, ದೊಡ್ಡ ಸಾಹುಕಾರ. ಆದರೆ ಅವನ ನಡವಳಿಕೆ ಎಂತಾದ್ದಪ್ಪ ಅಂದ್ರೆ ಪರಮ ಲೋಭಿ. ಒಂದು ಕಾಸು ವ್ಯರ್ಥವಾಗಿ ಖರ್ಚು ಮಾಡ್ತಿರ್ಲಿಲ್ಲ. ಯಾವಾಗ್ಯ ಅವನಿಗೆ ಅದೇ ಚಿಂತ. ಅವನು ಒಂದು ದಿವಸ ಅವನ ಗ್ರಾಚಾರ ಚೆನ್ನಾಗಿರ್ಲಿಲ್ವೋ, ಇಲ್ಲ ನಮ್ಮ ಗ್ರಾಚಾರ ಚೆನ್ನಾಗಿರ್ಲಿಲ್ಲ, స్వామి దగ్గరకు వచ్చినారు మా ఇంటికి పోయి రావాలా, యాలప్ప మా ఇల్లు పవిత్రం చేయాలి మీరు. ಇದು ಬೇರೆ ಉಪಾಯ ನೋಡ್ರಿ, ನಮ್ಮನ್ನು ಒಳಗೆ ಹಾಕೊಂಡು ಅವರಂತೆ ಮಾಡ್ಕೊಬೋದು ಈ ಪ್ರಪಂಚ. ನೇನು ವಸ್ತಿ ఎక్కడ పవిత్రం అవుతుందయ్యా, ఇదో ఈ ధూళు దుమ్మంతా నా కాళ్ళకు అంటుకొనింది, అక్కడ వచ్చి తిరగా ధూళు దుమ్ము చేయాలా? లేదు స్వామి, మీరు వచ్చే తీరాల, మీరు పాదం పెట్టినాడా ಪವಿತ್ರమైపోతుంది ಅಂತ ಹಾಕೊಂಡು ಎಳ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಹೋಗಿ ನೋಡಿದ್ರೆ ಒಂದು 5-6 ಮಂದಿ ಮಕ್ಕಳು, ಅವನಿಗೆ ಒಂದು ಸಂಸಾರ. ಆದರೆ ಅವನು ಒಳಕ್ಕೆ ಬರ್ತಿರ್ಲಿಕ್ಕಾಗಿ ಹೆಂಡ್ರು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಲು, ಆ ಮಕ್ಕಳು ಎಲ್ಲಿ ಹೆದರ್ಕೊಂಡು ಪಕ್ಕಕ್ಕೆ ಹೋಗಿಬಿಟ್ಟು. ನಾನು ನೋಡಿದೆ, ಇದೇನಿದು ಇವೆಲ್ಲ ಹೀಗೆ ಬೆದರಿ ಹೋಗ್ತಾ ಇದ್ದಾವೆ ಅಂದು ಅವನ ಮಖ ನೋಡಿದೆ, ಆ ಚಂದ್ರಶೇಖರಪ್ಪನ ಮಖ. ಅದು ಹಿರಣ್ಯಕಶಿಪುವಿನ ಮಖ ಆದಂಗಾಗಿದೆ ಆಗಲೇ.
ಯಾವಾಗ್ಯೂ ಗಂಟು ಮುಖ ಹಾಕೊಂಡಿರೋದೇ ಅವನು. ಯಾಕಂದ್ರೆ ಯಾರು ತನ್ನ ಹತ್ರಕ್ಕೆ ಬಂದು ದುಡ್ಡು ಕೇಳಬಾರ್ದು. ಅವನು ನೋಡಿದ್ರೆ ಬೈ ಹತ್ಕೊಂಡು ಎಲ್ಲ ಓಡ್ ಹೋಗ್ತಾರೆ. ಅವನು ಯಾರಿಗೂ ಕೊಡೋನಲ್ಲ. ಅವನು ಅದೊಂದು ಆಟ ಕಲ್ತು ಬಿಟ್ಟದ. ಗಂಟು ಮಖ ಹಾಕೊಂಡು ಕೂತಿರೋದು, ಬಜಾರ್ನಾಗ ಬಂದ್ರೂ ಗಂಟು ಮಖ ಹಾಕೊಂಡು ಹೋಗೋದು, ದೂರ್ವಾಸಿದ್ದಂಗೆ. ಯಾರನ್ನ ಅವನಿಗೆ ಬೇಡ್ತಾರೆ? ನಾನು ಕೇಳಿದೆ, ಏನಿದು ನಿನ್ನ ಮಕ್ಕಳು ಮರಿ ಹತ್ರ ಕೂಡ ನೀನು ಪ್ರೇಮ ವಿಶ್ವಾಸದಿಂದ ಇಲ್ಲ, ಏನಯ್ಯ? ನನಗೇನೋ ಒಂದು ಅನುಮಾನ ಕಾಣಿಸ್ತದೆ. ఏం లేదు, అదంతా రహస్యం స్వామి, తర్వాత చెప్తాను అంద. అది ఏడు చెప్పు అంటే, ఏం చేస్తున్నావు ఉందా ఆవిడ. కాఫీ తెచ్చినానండి అంది ಅವಳು. ಅವಳಿಗೆ ಸ್ವರಾನೇ ಇಲ್ಲ. ತಗೊಂಡ್ಬಾ ಜಲ್ದಿ ಅಂತ ಗದರಿಸಿದ. ಅವಳು ದಡ ದಡ ತಂದಲ್ಲಿ ಇಟ್ಲು. ಆ ಮಕ್ಕಳು ಅಡುಗೆ ಮನೆಗೆ ನಿಂತ್ಕೊಂಡು ಹಿಂಗೆ ಬಗ್ಗು ನೋಡ್ತವೆ. ಅವಕ್ಕೆ ಕಾಫಿ ಅಭ್ಯಾಸ ಮಾಡಿದ್ನೋ ಇಲ್ವೇ ಇಲ್ವೋ, ಅವಕ್ಕೆ ಏನು ಕೊಡ್ತಿದ್ನೋ ಏನಿಲ್ವೋ. ನಾನು ಅವುಗಳ ಕಡೆಗೆ ನೋಡಿ ಅವ್ರನ್ನೆಲ್ಲ ಕರೆದೆ, ಬರ್ರಿ ಇಲ್ಲಿಗೆ. ಅವು ಒಂದೊಂದೇ ಪಾಪ ಬಂದು. ಇವನೋ ಹಂಗೆ ದೂರ್ವಾಸ ನೋಡ್ದಂಗೆ ನೋಡ್ದ. ನಮ್ಮ ಸಪೋರ್ಟ್ ಇತ್ತು, ಅವು ಭಯ ಬೀಳಲಿಲ್ಲ. ಅವನ ಹೆಂಡ್ರು ಮೆಲ್ಲಿಗೆ ಬಂದು ಮುಂದಕ್ಕೆ. ರಾಮ ನೋಡಿ కాఫీ తాగు, చాలా ఇచ్చినావు, ఇదంతా పంచుకుందాము. లే స్వామి, ఇంకా ఉంది, ఉంటే తీసుకురా ఇక్కడికి. ಅಲ್ಲಿ ಇಲ್ಲ, ಹೆಚ್ಚಿಗೆ ಮಾಡಿದ್ರೆ ಅವನು ಸಾಯ್ಬಡಿತಾನೆ. ಅಲ್ಲಿಲ್ಲ, తీసుకురాಮ ಅಂದ್ರೆ ಪಾಪ ಅವಳು ಹೋಗುಳು. ಆಗ ಅದೇ ಕಾಫಿನ ಎಲ್ಲ ಹಂಚಿ ಅವನಿಗೆ ಇಲ್ದಂಗೆ ಮಾಡಿ ಚಂದ್ರಶೇಖರಪ್ಪನಿಗೆ ಇವರುಗಳಿಗೆ ಕೊಟ್ಟು, ಸೊಳೆ ಮಗ ನೀನು ಇಲ್ದಂಗೆ ಮಾಡ್ತೀವಿ ನೋಡಂತೇಳಿ ಅವನಿಗೆ ಖಾಲಿ ಮಾಡಿ ಇವ್ರಿಗೆ ಕುಡಿಸಿಬಿಟ್ವಿ. ಅವನಿಗೆ ಸಂಕಟ, ಇನ್ನೂ ఒకటి ಕಾಫಿ చేసినాయమ్మ, పాడైపాయనే ಅಂತ ಅವನು ಒಳಗೆ ಸಂಕಟ. ಅದನ್ನು ಅಲ್ಲಿ ಬಿಟ್ಟು ಇವನು ಹೊರಗೆ కర్ಕೊಂಡು ಬಂದು, అది ఏది చెప్తానంటే చెప్పు. ఏం లేదు స్వామి, ఈ ప్రపంచంలో ద్రవ్యము ముఖ్యం, ధనం సంపాదన చేయాలి. అది ఉంటేనే అన్ని సుఖము. దాని నుండి ఏదైనా కొనవచ్చు. అవును, ఏమేం కొంటావు? ఈ ప్రపంచంలో ఉండేదంతా కొనొచ్చునండి. అవును, ఇవన్నీ ఉండేవాళ్ళు ఎట్లున్నారు? ఆ మాట అడగద్దండి. నాకేం కావాలి, ఇవన్నీ కొనొచ్చును ದುಡ್ಡು ಉಂಟು. ದುಡ್ಡಿದ್ದವನೇ ದೊಡ್ಡಪ್ಪ ಅಂತಾರೆ ಇಲ್ಲೆಲ್ಲ. ಅವನು ದಡ್ಡಪ್ಪ. ಅವನು ದೊಡ್ಡಪ್ಪ ಹೆಂಗೆ ಆಗ್ತಾನೆ? ತಲೆನೇ ಇರೋದಿಲ್ಲ, ಹೃದಯನೇ ಹೋಗಿಬಿಡ್ತದೆ. ಅವನೇನು ದೊಡ್ಡಪ್ಪ? ಆಗ ನಾವು ಹೇಳಿದ್ವಿ, ಇದು ಯಾರ್ಯಾರಲ್ಲಿ ಇದೆಯೋ ಅವರು ಎಲ್ಲರೂ ಏನು ಸುಖ ಬೀಳ್ತಾ ಇದ್ದಾರೆ ಎನ್ನುವುದನ್ನು ಸ್ವಲ್ಪ ನೋಡು. ನೋಡಿದ ಮೇಲೆ ಅದರೊಳಗೆ ಸುಖ ಇತ್ತೆ, ನೀನು ಸಂಪಾದನೆ ಮಾಡು, ಇನ್ನಷ್ಟು ಕೂಡಿಸು, ಅದೇ ಮಾಡು. ಅದನ್ನೇ ದೇವರಂತ ಹೇಳ್ತೀವಿ. ಇಲ್ಲ, ಇದರಿಂದ ಕೇವಲ ದುಃಖವೇ ಅನ್ನುವುದು ನಿನಗೇನಾದರೂ ಒಂದು ರವೆ ಕಾಳಷ್ಟು ಗೊತ್ತಾಗಿದ್ದರೆ ಎಲ್ಲೇ ಆಗದ ಅಲ್ಲಿಗೆ ಸಾಕು ಮಾಡು. ಇನ್ನಾದರೂ ಈ ಮನುಷ್ಯತ್ವದ ಬೆಲೆಯನ್ನು ತಿಳಿ ಅಂತ ಅವನ್ನ ಗದರಿ ಹೇಳಿದರೆ, ಅದೇ ಅರ್ಥಮೈನಟ್ಲೆ ಸ್ವಾಮಿ ಇಡಿಸೇದಾನಿಕ ರಾಜು. ಅಭ್ಯಾಸ ಹೆಂಗೆ ಬಿಡ್ತಾನೆ? ಸ್ವಲ್ಪ 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 ಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ಮಾಡ್ತಾವ. ನಿನ್ನ ಗಂಟೇನು ಹೋಗುವುದಿಲ್ಲ. ನನಗೇನು ನೀನು ಕೊಡಬೇಡ. ದಿನ 5 ನಿಮಿಷ 10 ನಿಮಿಷ ನಾನು ಹೇಳಿದ ಹಾಗೆ ಧ್ಯಾನದಲ್ಲಿ ಕೂತ್ಕೊ. ಸುಮ್ಮನೆ ಕೂತ್ಕೊಳ್ಳಪ್ಪ. ಎಲ್ಲರಲ್ಲಿಯೂ ನಗುಮುಖದಿಂದ ಸ್ನೇಹದಿಂದ ಇರು. ನೀನು ಯಾರಿಗೂ ಏನು ಕೊಡಬೇಡ, ನಿನ್ನಲ್ಲೇ ಇರಲಿ. ಹೀಗೆ 5 ನಿಮಿಷ 10 ನಿಮಿಷಗಳು ಮಾಡ್ತಾ ಬಾ. ಒಂದು 3 ತಿಂಗಳಾಗುತ್ತಲೂ ನಿನ್ನ ಪರಿಣಾಮ ಏನಾಗಿದೆ ಅನ್ನೋದು ನೀನೇ ಬಂದು ಹೇಳು. ಈಗ ಅವನು ಏನಾಗಿಬಿಟ್ಟಾನೆ ಅಂದರೆ, ಬ್ಯಾಟರಾಯನಪುರ ಅಂತ ಹೇಳಿ ಬೆಂಗಳೂರಿಗೆ 9 ಮೈಲಿ ದೂರದಲ್ಲಿ ಮೊದಲದೊಂದು ಹಳ್ಳಿ. ಅಲ್ಲಿ ಲಕ್ಷ್ಮಣ ಸ್ವಾಮಿಗಳು ಅಂಥೇಳಿ ನನ್ನ ಹೆಸರಿನವರೇ ಒಬ್ಬರು ಮಹಾತ್ಮರಿದ್ದರು. ಅವರಲ್ಲಿ ನಾವು ವಾರದಲ್ಲಿ 1 ಸರ್ತಿ 2 ಸರ್ತಿ ಹೋಗ್ತಿದ್ವಿ. ಅವರು ಡೆಪ್ಯೂಟಿ ಕಮಿಷನರ್ ಆಗಿದ್ದರು. ಅಕಸ್ಮಾತ್ ಅವರಿಗೆ ತೊನ್ನು ರೋಗ ಬಂದ್ಬಿಡ್ತು. ಅಷ್ಟೇ, ಈ ಶರೀರಕ್ಕೆ ಇನ್ನೂ ಏನೇನು ರೋಗಗಳು ಬರ್ತದೋ ಇವೆಲ್ಲ ಬಂದು ಇದನ್ನು ಇಲ್ಲದಂಗೆ ಮಾಡುವುದ್ರ ಮೊದಲೇ, ಈ ದೇಹ ಬಿದ್ದೋಗುವುದ್ರ ಮೊದಲೇ ನಾವು ಎದ್ದು ಹೋಗ್ಬಿಡ್ಬೇಕು ಅನ್ನುವ ಪಾಯಿಂಟ್ ಅದು ಹೇಗೆ ತಿಳಿದ್ನೋ ಅವನು ಪೂರ್ವಜನ್ಮದ ಪುಣ್ಯ ಇರಬಹುದು. ತಿಳಿದೇ ಏನು ಮಾಡಿಬಿಟ್ಟ, ಸನ್ಯಾಸಿಯಾಗಿ ಹೊರಟೋಗ್ಬಿಟ್ಟು. ಅಲ್ಲಿ ಒಂದು ಅದು ಸಹಜವಾಗಿ ಇರುವ ಗವಿ, ಆ ಕಡೆಗೆ ಈ ಕಡೆಗೆ 2 ಬಂಡಿ ಹೀಗೆ ಸೇರಿತ್ತು. ಅವಾಗೆಲ್ಲ ಅರಣ್ಯ, ಇವಾಗೆಲ್ಲ ದೊಡ್ಡ ಕಾಲೋನಿ ಆಗಿಬಿಟ್ಟದೆ. ಅಲ್ಲಿ ಹೋಗಿ ಆ ಗವಿ ಒಳಗೆ ಸೇರಿಬಿಟ್ಟ. ಇವನು ಅವ್ರನ್ನ ಹುಡುಕೊಂಡು ಹೋಗಿ, ಇವನು ಭಾಗ್ಯ ಉದಯವಾಯಿತು. ಅವರಲ್ಲಿ ಹೋಗಿ ಇವನು ಸೇರಿಬಿಟ್ಟ.
ಇವನು ಗಳಿಸಿದ್ದು ಪಳಿಸಿದ್ದೆಲ್ಲ ಹೆಂಡ್ರ ಮಕ್ಕಳಿಗೆ ಸಿಕ್ತು. ಅವರು ಸುಖವಾಗಿರ್ತಾರೋ ಬಿಡ್ತಾರೋ ಅದು ಬೇರೆ ಮಾತು. ಅವ್ರು 2 ಹೊತ್ತಾದರೂ ನೆಮ್ಮದಿಯಾಗಿ ಊಟ ಮಾಡ್ತಾರೆ. ಇವಾಗ ಅವನಿದ್ದಾಗ ಅವನಿಗೆ ಕೊಡುವ ನೀರು ಕೂಡ ಹಾಕ್ತಿರ್ಲಿಲ್ಲ. ಆಮೇಲೆ 3 ತಿಂಗಳು ಆದಮೇಲೆ ನಮ್ಮ ಊರಿಗೆ ಬಂದ, ಎಮ್ಮೆಹಟ್ಟಿಗೆ ಬಂದ. ನನಗೆ ಗುರ್ತೇ ಸಿಕ್ಕಲಿಲ್ಲ. ಅವನು ಗಡ್ಡ ಮೀಸೆ ಎಲ್ಲ ಬೆಳೆಸ್ಕೊಂಡ್ಬಿಟ್ಟಾನೆ, ಕಾಷಾಯ ಬಟ್ಟೆ ಹಾಕಿಬಿಟ್ಟಾನೆ, ತಲೆಗೊಂದು ಅದೊಂದು ಹಳೇದೊಂದು ಟೌಲ್ ಸುತ್ತು ಬಿಟ್ಟಾನೆ, ಗುರ್ತೇ ಸಿಕ್ಕಲಿಲ್ಲ. ಬಂದು, ಗುರುವೇ ನೀನು ಒಳ್ಳೆ ಮಾರ್ಗ ತೋರಿಸಿದೆಪ್ಪ. ಅವನ ಧ್ವನಿ ಮ್ಯಾಲೆ ತಿಳಿದೆ ನಾನು, ಓಹೋ ಇವನು ಚಂದ್ರಶೇಖರಪ್ಪ. ಏನು ಚಂದ್ರಣ್ಣ, ಏನು ಈ ಗತಿ ಆದೆ ನೀನು ಮಾಡಿದೆಪ್ಪ ಈ ಗತಿಗೆ ತಂದೆ ಅಂತ. ಅದೆಲ್ಲ ಎಡವಟ್ಟಾಗೋಯ್ತು, ಇದು ಹಿಡ್ಕೊಂಡ್ಬಿಡ್ತು. ಅಲ್ಲ, ನೀನು ಮನೆ ಮಠ ಬಿಟ್ಟು ಸನ್ಯಾಸಿ ಆಗಿ ಅಂತ ಹೇಳಿದ್ನೆ, ಮನೆಯಾಗ ಇದ್ದೇ ಆಗು ಅಂತ ಹೇಳಿದ್ನೆ. ಇಲ್ರಿ, 3 ತಿಂಗಳ ನೀನು ಹೇಳ್ದಂಗೆ ಒಂದು ವ್ರತ ಹಿಡಿದು ಆ ಲಕ್ಷ್ಮಣ ಸ್ವಾಮಿಯಾಗ ಹತ್ರ ಹೋಗ್ಬಿಟ್ಟೆ. ಆತನೇ ಹೇಳ್ತಿದ್ದ, ನನ್ನ ಹೆಸರಿನವನೇ ಒಬ್ಬನದಾನೆ, ಅವನಿಲ್ಲಿಗೆ ಬರ್ತಿದ್ದ, ಅವನೇನಾದರೂ ನಿನಗೆ ಸಿಕ್ಕಿದ್ನೇನಂದ್ರೆ ಹೂ ಸ್ವಾಮಿ ಅವನೇ. ಅಷ್ಟದಾರ ಅವರು, ಗಡ್ಡ ಗಿಡ್ಡ ಅದೇ ಅವ್ರಿಗೆ. ಅವನ ಮಾತು ಕೇಳಿದ ಮೇಲೆ ನೋಡಪ್ಪ ಹಿಂಗೆ ಆಗೋದು ಅಂದ ಅವನು. ಏನಾಗಿದ್ಯಪ್ಪ ಈಗ? ಹಾಯವಾಗಿದ್ದೆ. ನಿನ್ನ ಮಕ್ಕಳು ಮರಿ ಅವ್ರ ಪಾಡು ಅವ್ರದ್ದು, ಅವರಿಗೆ ನಾನೇನು ಅನ್ಯಾಯ ಮಾಡಲಿಲ್ಲ. ಅವ್ರಿಗೆ ದುಡ್ದಿದ್ದೆ, ಅವ್ರಿಗೆ ಬಿಟ್ಬಿಟ್ಟೆ. ಈಗ ನನ್ನದು ಏನು ದುಡ್ಕೋಬೇಕು ಅದನ್ನು ದುಡ್ಕೊಳ್ತಾ ಇದ್ದೆ. ಏನು ನಿನ್ನದು? ಅದೇ ನೀನು ಹೇಳ್ದಲ್ಲ, ಧ್ಯಾನ ಮಾಡು, ಸ್ಮರಣೆ ಮಾಡು ಅಂತ ಹೇಳ್ದೆ ಅಲ್ಲ, ಅದನ್ನು ಮಾಡ್ಕೋತಾ ಇದ್ದೆ. ಅದು ಆ ಸ್ವಾಮಿ ಕೂಡ ಇದನ್ನೇ ಮಾಡು ಅಂತ, ಅದನ್ನು ಮಾಡ್ಕೋತ ಹಾಯವಾಗಿದೆ. ಮತ್ತು ಇದಕ್ಕೆ ಊಟ ತಿಂಡಿಗೆ ನನ್ನ ಹಣದಲ್ಲಿ 40,000 ರೂಪಾಯಿಗಳು ಮಾತ್ರ ಬ್ಯಾಂಕ್ನಲ್ಲಿ ಇರಿಸಿ, ಅದರಲ್ಲಿ ಏನು ಬಡ್ಡಿ ಬರ್ತದೋ ಅದರಲ್ಲಿ ನಾನು ಜೀವನ ಸಾಗಿಸ್ಕೊತಾ ಇದ್ದೀನಿ. ನಾನು ಯಾರನ್ನೂ ಬೇಡದಿಲ್ಲ. ಧೀರ ಕಣಲೇನೆ ಈ ದ್ರವ್ಯವನ್ನು ಸರಿಯಾದ ಉಪಯೋಗ ಮಾಡಿದೆ, ಈ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಹೀಗೆ ನಾವು ನಡೀಬೇಕು. ಆಗಲೇ ನೀನು ಇಲ್ಲಿಯೂ ಗೆಲ್ತಿ, ಅಲ್ಲಿಯೂ ಗೆದ್ದು ಬಿಡ್ತಿ. ಇದನ್ನು ಬಿಟ್ಟುಬಿಟ್ಟು ಯಾತ್ಯಾತ್ರದೋ ಮಾಡಿಕೊಂಡು ಕೂತ್ಕೊಂಡ್ರೆ ಮನುಷ್ಯ ಜನ್ಮ ನಷ್ಟ ಆಗಿ ಹೋಗ್ತು. ಅದಕ್ಕೋಸ್ಕರವಾಗಿ ಏನಂತಾರೆ, ಇಲ್ಲಿಂದ ನಾವು ಹೋಗಲೇಬೇಕಾಗಲಿ, ಇರುವುಲಿಕ್ಕೆ ಬಂದಿಲ್ಲ. ಇದು ಪರಾಯಕರ ದೇಶ. ಪರಾಯಕರ ದೇಶದಲ್ಲಿ ನೀನು ಬಾನಿಸಿನಾಗೇ ಇರಬೇಕಾಗಲಿ, ನೀನಿಲ್ಲಿ ಯಜಮಾನಾಗಿ ಇರ್ಲಿಕ್ಕೆ ಬರುವುದಿಲ್ಲ. ಇನ್ನೊಬ್ಬರು ಮನೆಯೊಳಗೆ ನೀನು ಹೆಂಗೆ ಯಜಮಾನಾಗ್ತಿ? ಅವ್ರು ಹೇಳ್ದಂಗೆ ನೀನು ಕೇಳಬೇಕು. ಅಲ್ಲಿ ನೀನು ಸ್ವತಂತ್ರ ವಹಿಸಿದ್ರೆ ಹೊರಗಡೆ ತಳ್ಳಿಬಿಡ್ತಾರೆ ನೀನು. ಹಾಗೆ ಇಲ್ಲಿ ಕೂಡ ಅಷ್ಟೇ. ಇದು ನಾನು ನನ್ನದು ಅನ್ನೋ ಭಾವನೆ ಹುಟ್ಟಿಸಿದ್ದೆ ಅಂದರೆ ಕಾಲಪುರುಷ ನೀನು ಒತ್ತಿ ಎಳ್ಕೊಂಡು ಹೋಗಿಬಿಡ್ತಾನೆ. ಇಲ್ಲಿ ಇರ್ಗೊಡೋದಿಲ್ಲ, ಹೊರಗೆ ತಳ್ಳಿಬಿಡ್ತದೆ. ಇದು ಯಾರದ್ದೋ ಏನೋ ಅಕಸ್ಮಿತ ನಾವು ಯಾತ್ರಿಕರಾಗಿ ಬಂದಿದ್ದೀವಿ. ಇಲ್ಲಿ 1 ದಿವಸ ಇದ್ದು ಹೋಗಬೇಕಾಗಿದೆ ಅಷ್ಟೇ ಪ್ರಪಂಚದಲ್ಲಿ. ಇದು ನನ್ನದಲ್ಲ, ಇದು ಯಾರದ್ದೋ ಏನೋ. ಇಲ್ಲಿ ಆಶ್ರಯ ಸಿಕ್ಕಿದೆ ಅಷ್ಟೇ. ಛತ್ರದಲ್ಲಿ 3 ದಿವಸಗಳು ಟೈಮ್ ಹಾಕಿ ಕೊಡ್ತಾರೋ, ಇಲ್ಲೂ ಅಷ್ಟೇ. 3 ಗಳಿಗೆ ಕೂಡ ನಾವು ಇರುವುದಕ್ಕೆ ಗ್ಯಾರಂಟಿ ಇಲ್ಲ. ಅದೇ ಗುರು ಹೇಳೋದು, ಇಲ್ಲಿ ನೀನು ಇರ್ಲಿಕ್ಕೆ ಬಂದಿಲ್ಲ, ಮುಂದಕ್ಕೆ ಹೋಗಬೇಕು. ನೀನು ಯಾತ್ರಿಕನು, ನಿನ್ನ ಗಮ್ಯಸ್ಥಾನ ಸತ್ಯಲೋಕ. ಅಲ್ಲಿಂದ ನೀನು ಬಂದವನು, ಅಲ್ಲಿಗೆ ನೀನು ಹೋಗಬೇಕು. ಇಲ್ಲಿ ಕೂಡಬೇಡ, ಇದು ನಿನ್ನದು ಅಲ್ಲ. ಇದನ್ನು ತಿಳಿದವನೇ ಜ್ಞಾನಿ. ಇನ್ಯಾರೋ ಈ ಗ್ರಂಥಗಳು ಅವು ಇವು ಈ ಸ್ಕೂಲ್ ಪುಸ್ತಕಗಳು ಓದ್ದವನು ಅವನು ಜ್ಞಾನಿ ಅಲ್ಲ. ಅವನಂಥ ಮೂರ್ಖ ಇನ್ನೊಬ್ಬನಿಲ್ಲ. ನಿಜವಾದ ಜ್ಞಾನಿ ಯಾರಂದ್ರೆ ಇದನ್ನು ತಿಳಿದವನು. ಇಲ್ಲಿ ನಾನು ಇರುವವನಲ್ಲ, ಇದು ನನ್ನದಲ್ಲ, ನನ್ನ ದೇಶವೇ ಬೇರೆ. ಅಲ್ಲಿಗೆ ನಾನು ಹೋಗಿ ಸೇರೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನುವಂತಹ ವಿರಹ ಭಾವ ವೈರಾಗ್ಯ ಯಾರು ತಂದು ಗುರುವಿನ ಆಜ್ಞಾನುಸಾರವಾಗಿ ನಡೀತಾನೋ ಅವನು ಇಲ್ಲಿಯೂ ಸುಖಿ, ಅಲ್ಲಿಯೂ ಸುಖಿ. ಅವನಿಗೆ ಸದ್ಗುರು 2 ಕಡೆಗೆ ಸುಖವನ್ನು ಕೊಟ್ಟುಬಿಡ್ತಾನೆ. ಅದಕ್ಕಾಗಿ ಗುರುವಿನ ಆಜ್ಞೆಯಲ್ಲಿ ಇರುವಂದರು. ಸದ್ಗುರುವಿನ ಆಜ್ಞೆಯಲ್ಲಿ ಇರುವವನನ್ನ ನರನೆನ್ನ ಬೇಡ, ಅವನೇ ಹರನು ಕಾಣು ಅಂದಿದ್ದಾರೆ. ಅವನೇ ಹರನು ಅಂದರೆ ಅವನ ಹತ್ರ ಎಲ್ಲ ಬಂದು ಸೇರಿಬಿಡ್ತಾವ. ನೀನು ನಿರಾಶನಾಗಿರು, ನೀನು ಯಾವುದು ಹುಡುಕಬೇಕಾದ್ದಿಲ್ಲ, ಎಲ್ಲವೂ ನಿನ್ನ ಹತ್ರಕ್ಕೆ ಬಂದ್ಬಿಡ್ತಾವ. ಯಾವಾತನು ಬೇಡ ಅಂತಾನೋ ಅವನ ಹತ್ರಕ್ಕೆ ಇವೆಲ್ಲ ಬಂದ್ಬಿಡ್ತಾವ. ಬೇಕು ಅನ್ನುವವನ ಹತ್ರ ಇದು ಬರುವುದಿಲ್ಲ. ಅದು ಮುಂದೆ ಹೋಗ್ತಿರ್ತದೆ, ಇವನು ಹಿಂದೆ ಓಡೋಗ್ಬೇಕು. ಹುಚ್ಚನಾಯಿ ಓಡೋದಂಗೆ ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಸಂತರು ಏನು ಮಾಡಿದರು, ಈ ಮಾಯೆ ಸಹವಾಸವೇ ಬೇಡ, ಇದು ಮೋಸ. ಇದು ಕೈಗೆ ಸಿಕ್ಕಂಗೆ ಮಾಡಿ
ಬಾಯಿಗೆ ಸಿಕ್ಕುವುದಿಲ್ಲ, ಇದು ಮೋಸ ಮಾಡ್ತದೆ ಅಂತ ಹೇಳಿ ನೀನು ಸವಾಸನೆ ಬೇಡ, ನೀನೊಬ್ಬ ವ್ಯಭಿಚಾರ ಸ್ತ್ರೀ ಇದ್ದಂಗೆ, ನಿನ್ನ ಸಂಘ ನಾನು ಮಾಡೋದಿಲ್ಲ ಅಂಥೇಳಿ ತಟಸ್ಥನಾಗ ಒಂದು ಕಡೆ ಕೂತ್ರೆ ಆ ಮಾಯೆಗೆ ಆಧಾರ ಇಲ್ಲ, ಯಾರೂ ಆಧಾರ ಕೊಡುವುದಿಲ್ಲ, ನಿನ್ನಂಥವರೇ ಆಧಾರ ಕೊಡ್ಬೇಕು ಅದಕ್ಕಾಗಿ ಅದೇನು ಮಾಡ್ತದೆ ಅಂದರೆ ಸಾಧು ಸಂತ ಮಹಾತ್ಮರುಗಳ ಸ್ಥಾನದಲ್ಲಿ ಹೋಗಿ ಸೇರಿಬಿಡ್ತದೆ. ಅವ್ರ ಆಶ್ರಯ ಕೊಡಬೇಕು, ಇಲ್ಲದೇ ಯಾರು ಇದಕ್ಕೆ ಸೇರ್ಕೊಡುವುದಿಲ್ಲ. ನಮಗೆಲ್ಲ ಸಾಕಾಗಿ ಹೋಗಿದೆ ಪ್ರಪಂಚದಲ್ಲಿ ಈ ಮಾಯೆಗೆ ಸಿಕ್ಕಿ ಸಾಕಪ್ಪೋ ಅಂತೀರ, ತಿರ್ಗಾದ ಬಂದರೆ ಒತ್ತು ಓಡಿಸಿಬಿಡ್ತೀರ, ಬೇಡ ನಿನ್ನ ಸವಾಸ ಬೇಡ ಅಂತೀರ. ಮತ್ತು ಅದು ಎಲ್ಲಿ ಹೋಗಬೇಕು? ಯಾವಾತನು ಬೇಡ ಅಂಥೇಳಿ ಪರಮಾತ್ಮನ ಚಿಂತೆಯಲ್ಲಿ ಅದಾನೋ ಅವನ ಹತ್ರಕ್ಕೆ ಬಂದು ಸೇರ್ತಾನೆ. ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜನ ಜೀವನ ಚರಿತ್ರೆಯಲ್ಲಿ ಇದು ಬರ್ತದೆ. ಅವನಲ್ಲಿ ಎಲ್ಲ ಸದ್ಗುಣಗಳು ಬಂದು ಸೇರಿಬಿಟ್ಟಿದ್ದು, ದುರ್ಗುಣಗಳು ಬಂದು ಅಲ್ಲೇ ಸೇರಿದ್ದು. ನಮ್ಗೆ ಯಾರು ಸಹಾಯ ಕೊಡ್ತಾರೆ? ನಮ್ಮನ್ನು ಯಾರೂ ಸೇರುವುದಿಲ್ಲ, ಎಲ್ಲರಲ್ಲಿಯೂ ತುಂಬ ಹೋಗಿದೆ ದುರ್ಗುಣಗಳು. ಇವಾಗ ನೀನು ಒಬ್ಬನ ಹತ್ರ ಇಲ್ಲ ಅಷ್ಟೇ, ಈಗ ನೀನು ಆಶ್ರಯ ಕೊಡಲಿಲ್ಲ ಅಂದ್ರೆ ನಮ್ಗೆ ಇರೋಕೆ ಜಾಗಿಲ್ಲಪ್ಪ, ನೀನು ನಮ್ಮನ್ನು ಕಾಪಾಡು ಅಂತ ಹೇಳಿ ಅವನಲ್ಲೇ ಬಿದ್ದಿದ್ದು. ಆ ದುರ್ಗುಣಗಳನ್ನು ಕೂಡ ಸದ್ಗುಣದಂತೆ ಬದಲಾವಣೆ ಮಾಡಿ ಶುಕ ಮಹರ್ಷಿಯ ಆಜ್ಞಾನುಸಾರವಾಗಿ ನಡೆದು